ವೈಯಕ್ತಿಕವಾಗಿ ನಿಮ್ಮ ಮಾಹಿತಿ ಜೊತೆಗೆ ನೀವು ಮುಂಬೈ ಹೋಗಬೇಕಾದಂಥ ಪ್ರಮೇಯತೆ ಬಂದದನ್ನು ಹೇಳ್ಬೋದು. ಸೊ ಒಂದು ತೀರೋಗಿದ್ದು ದುಃಖ, ಇನ್ನೊಂದು ಇಂಥ ಒಂದು ಗೋಲ್ಡನ್ ಅಪರ್ಚುನಿಟಿ ಹೋಯ್ತಲ್ಲ ಅನ್ನೋ ಇನ್ನೊಂದು ದುಃಖ ಮನೆಯಲ್ಲಿ. ಆವಾಗ ಬಾಂಬೆಯಿಂದ ನಮ್ಮ ಸಂಬಂಧದವರೊಬ್ಬರು ಮನೆಗೆ ಬಂದಿದ್ರು, ಅವರು ನನ್ನನ್ನು ಮುಂಬೈ ಕರ್ಕೊಂಡು ಹೋಗಿದ್ದು. ಈ ಮುಂಬೈಗೆ ಬಹಳಷ್ಟು ಈ ಮಂಗಳೂರು ಮಂದಿ ಅಥವಾ ಈ ಕೋಸ್ಟಲ್ ಕರ್ನಾಟಕ, ಕುಂದಾಪುರದ ಸೈಡ್ ಈ ಕಡೆಯಿಂದ ಹೋದಂಥವ್ರಿಗೆ ಒಂದು ಲಿಂಕ್ ಇದೆ ಅಂತ ಹೇಳ್ಕೊಂಡ್ಬಿಟ್ಟು ನೀವು ಹೇಳಿದ್ದು ಪರ್ಫೆಕ್ಟ್ಲಿ 100% ಕರೆಕ್ಟ್ ಅದು. ಯಾಕೆಂದ್ರೆ ಈ ಟೆನೆಂಟ್ ಟ್ಯಾಕ್ಸ್ ಬಂದಾಗ ಮೋಸ್ಟ್ಲಿ ನಾವು ಬಂಟರು, ನಾವು ಲ್ಯಾಂಡ್ ಲಾರ್ಡ್ಸ್ ಸೌತ್ ಕೆನರಾದಲ್ಲಿ. ವಿ ಲಾಸ್ಟ್ ಆಲ್ ದ ಲ್ಯಾಂಡ್ಸ್, ವಿ ಲಾಸ್ಟ್ ಅವರ್ ಇನ್ಕಮ್. ಆವಾಗ ಮಾಡೋದೇನು? ಆವಾಗ ಹೇಳ್ತಾರಲ್ಲ, ಡಿಫಿಕಲ್ಟ್ ಇಸ್ ದ ಮದರ್ ಆಫ್ ಆಲ್ ಇನ್ವೆನ್ಷನ್ಸ್. ಆಲ್ಮೋಸ್ಟ್ 75% ಆಫ್ ಹೋಟೆಲ್ಸ್ ಓನ್ಡ್ ಬೈ ಸೌತ್ ಕೆನರಾಸ್. ಸೌತ್ ಕೆನರಾಸ್ ಗೈಸ್ ಆರ್ ಕನ್ನಡಿಗಾಸ್. ಕೋಸ್ಟಲ್ ಫುಡ್ ಎಕ್ಸೆಪ್ಟೆನ್ಸ್ ಹೇಗಿತ್ತು? ನಾನು ಯಾಕೆ ಅದನ್ನು ಆರಂಭದಲ್ಲೂ ನಾನು ಅದನ್ನೇ ಹೇಳಿದ್ದು ಅಂತಂದರೆ, ವಡಪಾವ್ ಅನ್ನುವಂಥದ್ದನ್ನು ಪಕ್ಕಕ್ಕಿಟ್ಟು ಅವರೆಲ್ಲ ಇಡ್ಲಿ ದೋಸೆ ಪ್ರಿಫರ್ ಮಾಡ್ತಾರೆ. ಅಂದರೆ ಒಂದು ಅಂತ ಹೇಳಿದ್ರೆ ನಮ್ಮಲ್ಲಿ ತುಂಬ ಅಥೆಂಟಿಕ್ ಆಗಿ ಕೊಡ್ತೀವಿ. ಸೆಕೆಂಡ್, ಇಟ್ಸ್ ಅ ವೆರಿ ಸೇಫ್ ಫುಡ್, ಇಟ್ಸ್ ವೆರಿ ಸೇಫ್, ಅದರಲ್ಲಿ ನಿಮಗೆ ತೊಂದರೆನೂ ಆಗಲ್ಲ. ಮೂರನೇದು ಅಂದರೆ ಅಲ್ಲಿ ಈಸಿಯಾಗೂ ಸಿಗುತ್ತೆ. ಕನ್ನಡದವರನ್ನ ಹೊರಗೆ ಹಾಕ್ಬಿಡ್ತೀವಿ ಅನ್ನುವಂಥ ಓಪನ್ ಸ್ಟೇಟ್ಮೆಂಟ್ಸ್ ಕೊಟ್ಟಂಥ ದೊಡ್ಡ ದೊಡ್ಡ ಚಳವಳಿಗಳನ್ನು ಕೂಡ ನಾವು ಅಲ್ಲಿ ನೋಡಿದ್ದೀವಿ. ಅದನ್ನು ಮೀರಿಯೂ ಕೂಡ ಅವತ್ತು ಕನ್ನಡದವರು ಭಾಳಷ್ಟು ಮಂದಿ ಎದೆ ಕೊಟ್ಟು ನಿಂತು ಗಲಾಟೆ ಮಾಡಿ ಅವತ್ತು ತಮ್ಮ ಅಸ್ತಿತ್ವ ಉಳಿಸ್ಕೊಂಡವರಿದ್ದಾರೆ. ಮರಾಠಿಯಿಂದ ಕನ್ನಡದವ್ರನ್ನ ಓಡಿಸಿ ಇಲ್ಲಿಂದ ಕಳಿಸಿ ಅನ್ನೋದೆಲ್ಲ ಇತ್ತು. ಆದರೆ ನಮ್ಮವರು ತುಂಬ ಧೈರ್ಯದವರು, ನಾವು ಜಲ್ದಿ ಯಾರಿಗೂ ಹೆದರೋದಿಲ್ಲ. ಈ ಕೋಸ್ಟಲ್ ಕರ್ನಾಟಕದಲ್ಲಿರುವಂಥ ಬಂಡ್ಸ್ ಅಥವಾ ಬಿಲ್ಲವಾಸ್ ಅಥವಾ ಅಗೇನ್ ಈ ಮಗುವೀರ, ಇವ್ರಿಗೆ ಹೇಗೆ ಸಾಧ್ಯ ಆಗುತ್ತೆ? ಎಸ್ಪೆಷಲಿ ಕೋಸ್ಟಲ್ ಕರ್ನಾಟಕ ಏನು ಡಿಫ್ರೆನ್ಸ್ ಇದೆ ಅಂತ? ಸರ್, ನಾನು ಹೇಳಿದಾಗೆ, ಒಂದು ನಾವು ಹಾರ್ಡ್ ವರ್ಕರ್ಸ್, ಸೆಕೆಂಡ್ಲಿ ವಿ ಆರ್ ಪೀಪಲ್ ಆಫ್ ಕಮಿಟ್ಮೆಂಟ್. ಈಗ ನೀವು ನನ್ನೊಂದು ವಿಶ್ವಾಸದಲ್ಲಿ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ, ಐ ವಿಲ್ ಲೀವ್ ಅಪ್ ಟು ಯುವರ್ ಎಕ್ಸ್ಪೆಕ್ಟೇಷನ್ಸ್. TV9 ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಮಾಲ್ತೇಶ್. ಸಿಂಪಲ್ ಆಗಿ ಒಂದು ಲೆಕ್ಕಾಚಾರ ಹೇಳ್ತೀನಿ ಕೇಳಿ. ಬೆಂಗಳೂರಿನಲ್ಲಿ ರೀಸೆಂಟ್ ಸೆನ್ಸಸ್ ಪ್ರಕಾರವಾಗಿ ಹತ್ತತ್ರ 1,20,00,000ದಿಂದ 1,35,00,000 ನಾವು ಜನಸಂಖ್ಯೆ ಇದ್ದೀವಿ. ಅದರಲ್ಲಿ ನಾವು ನೇಟಿವ್ ಕನ್ನಡಿಗರ್ಸ್ ಅಂತಂದರೆ ಕನ್ನಡವನ್ನು ಮನೆಯಲ್ಲೂ ಕೂಡ ಮಾತನಾಡೋರು, ಮಾತೃಭಾಷೆ ಕನ್ನಡ ಹತ್ತತ್ರ 40-45% ಅಂತಾನೆ ನೀವು ಒಂದು ಲೆಕ್ಕ ಹಾಕಿ ಒಂದು 50ರಿಂದ 55 ಲಕ್ಷ ಜನ ನಿಮಗೆ ಸಿಗ್ಬೋದು. ಮೀನ್ ಟೈಮ್ ನಾನು ಇನ್ನೊಂದು ಮೆಟ್ರೋಪಾಲಿಟನ್ ಸಿಟಿ ಜೊತೆಗೆ ಇದನ್ನು ಕಂಪೇರ್ ಮಾಡೋದಾದರೆ, ಮುಂಬೈನಂಥ ನಗರದ ಜೊತೆಗೆ ನಾನು ಕಂಪೇರ್ ಮಾಡೋದಾದರೆ, ಮುಂಬೈನಲ್ಲಿ ನಿಮ್ಗೆ ಗೊತ್ತಿರಲಿ ಹತ್ತತ್ರ 15 ಲಕ್ಷ ಅಲ್ಲಿ ಕನ್ನಡ ಮಾತನಾಡುವಂಥವ್ರು ಇದ್ದಾರೆ, ತುಳು ಕನ್ನಡಿಗರು ಅಥವಾ ಪ್ಯೂರ್ ಕನ್ನಡವನ್ನು ಮನೆಯಲ್ಲಿ ಮಾತನಾಡುವಂಥವ್ರು. ಅಂದರೆ ನೀವು ಬೆಂಗಳೂರು ಜೊತೆಗೆ ಮುಂಬೈಯನ್ನು ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ನಮಗೇನು ಭಾಳ ಡಿಫ್ರೆನ್ಸ್ ಸಿಗ್ತಾ ಇಲ್ಲ ಇಲ್ಲಿ. ಅಂದರೆ ಇಲ್ಲಿರುವಂಥ ಕನ್ನಡಿಗರು ಮುಂಬೈನಲ್ಲಿರುವಂಥ ಕನ್ನಡಿಗರಿಗೂ ಭಾಳ ಏನು ಸಂಖ್ಯೆಯಲ್ಲಿ ವ್ಯತ್ಯಾಸ ಏನು ಸಿಗ್ತಾ ಇಲ್ಲ. ಹಾಗಾದರೆ ಆ ಮಟ್ಟಿಗೆ ಕನ್ನಡಿಗರು ಮುಂಬೈ ಕಡೆಗೆ ಯಾಕೆ ವಲಸೆ ಹೋದರು? ಮುಂಬೈಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು? ಆಮೇಲೆ ನಿಮ್ಗೆ ಗೊತ್ತಿರಲಿ, ಇದೇ ನಿನ್ನೆ ಮೊನ್ನೆಯಿಂದ ಬಂದಿರುವಂಥದ್ದಲ್ಲ. ಈಗ ನಾವೇನು ಈ ಮಿಡ್ಲ್ ಈಸ್ಟ್ ಕಡೆಗೆ ಭಾಳ ಮಂದಿ ಹೋಗ್ತಾ ಇದ್ದಾರಲ್ಲ, ಆ ರೀತಿಯಾದಂಥದ್ದಲ್ಲ. ಮುಂಬೈ ಕಡೆಗೆ ಕನ್ನಡಿಗರು ಹೋಗಿರೋದಕ್ಕೆ ಸುಮಾರು 100 ವರ್ಷಗಳಿಗಿಂತಲೂ ದೊಡ್ಡ ಇತಿಹಾಸ ಇದೆ. ಅಲ್ಲಿರುವಂಥ ಕನ್ನಡ ಸಂಘ ಆಗಿರ್ಬೋದು, ಅಲ್ಲಿರುವಂಥ ಈ ಬಂಡ್ ಸಂಘಗಳು ಈಗ 100 ವರ್ಷ ಪೂರೈಸ್ತಾ ಇವೆ. ಅಂದರೆ ಈ ಒಂದು ಶತಮಾನದ ಇತಿಹಾಸ ಯಾವ ರೀತಿಯಾಗಿ ಇನ್ಫ್ಲೂಯೆನ್ಸ್ ಆಗ್ತಾ ಹೋಯಿತು ಮುಂಬೈ ಕಡೆಗೆ ಕರ್ನಾಟಕದ್ದು ಅನ್ನೋದಕ್ಕೆ ಭಾಳಷ್ಟು ಮಜಲುಗಳನ್ನು ಪಡೆದುಕೊಳ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ಇದು ವೈಯಕ್ತಿಕವಾಗಿ ನನಗೆ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಒಂದು ವಿಚಾರ ಆಗಿತ್ತು ತಿಳ್ಕೊಳ್ಳುವಂಥ ನಿಟ್ಟಿನಲ್ಲಿ. ಹಾಗಾಗಿ ನಾನು ಈ ಬಗ್ಗೆ ಮಾತನಾಡೋದಕ್ಕೆ ಮುಂಬೈನಲ್ಲಿ ವಾಸ ಇರುವಂಥ ಕನ್ನಡದ ಬೇರು, ಗಟ್ಟಿ ಬೇರು ಯಾರ್ಯಾರಿದ್ದಾರೆ ಅವ್ರ ಕಡೆಗೆ ನಾನು ಗಮನ ಕೊಟ್ಟಂಥ ಸಂದರ್ಭದಲ್ಲಿ ಡಾಕ್ಟರ್ R.K. ಶೆಟ್ಟಿ ಅವರು, ಮೂಲತಃ ಅವರು ಕೂಡ ನಮ್ಮ ಕರ್ನಾಟಕದವರು. ಸುಮಾರು 45-50 ವರ್ಷಗಳ ಹಿಂದೆ ಅವರು ಕೂಡ ಮುಂಬೈಗೆ ಹೋಗಿದ್ದಾರೆ. ಇವತ್ತು ಅವ್ರದ್ದೇ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಅಲ್ಲಿ ಕಟ್ಕೊಂಡಿದ್ದಾರೆ. ಬಹುಶಃ ಈ ಮುಂಬೈ ಜೊತೆಗೆ ಈ ಕನ್ನಡದ ಇತಿಹಾಸವನ್ನು ನಾವು ಅವ್ರ ಬಳಿಯಿಂದ ಭಾಳ ಚೆನ್ನಾಗಿ ತಿಳ್ಕೊಳ್ತಾ ಹೋಗ್ಬೋದು ಅಂತ ಕಾಣಿಸುತ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ R.K. ಶೆಟ್ಟಿ. ನಮಸ್ಕಾರ. ತುಂಬ ಖುಷಿಯಾಯಿತು, ಧನ್ಯವಾದ ನಮಗೊಂದಷ್ಟು ಸಮಯ ಕೊಟ್ಟಿದ್ದಕ್ಕಾಗಿ. ನಾನು ಆರಂಭದಲ್ಲೇ ಹೇಳಿದೆ ಏನಾದ್ರು ವೈಯಕ್ತಿಕವಾಗಿ ನನಗಿದು ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಇದೆ, ಯಾಕೆ ಅಂತಾರೆ ಕುತೂಹಲ ಇರೋ ವಿಚಾರ. ಸೊ ಮುಂಬೈಗೂ ಕನ್ನಡಕ್ಕೂ ಎಲ್ಲಿಂದ ಎಲ್ಲಿಯ ಲಿಂಕು ಈ ಮಟ್ಟಿಗೆ ಅಂತ ಹೇಳ್ಕೊಂಡು 15-16 ಲಕ್ಷ ಕನ್ನಡಿಗರು ಇದ್ದಾರೆ ಅಂತಂದರೆ ಈ ತಮಾಷೆ ಸಂಗತಿ ಅಲ್ಲ. ಯಾವ ಮಟ್ಟಿಗೆ ಅಂತ ಅಂದರೆ ಅವರ ಬಿಸ್ನೆಸ್ಸಿಂದ ಹಿಡಿದು ಅವ್ರ ಅಡುಗೆ ಕೋಣೆ ತನಕ ನಮ್ಮ ಕನ್ನಡ ಅಲ್ಲಿ ಇನ್ಫ್ಲೂಯೆನ್ಸ್ ಇದೆ, ಅಂದರೆ ಕರ್ನಾಟಕ ಇನ್ಫ್ಲೂಯೆನ್ಸ್ ಇದೆ. ಯಾಕಂದರೆ ಅಲ್ಲಿ ವಡಾಪಾವ್ ತಿಂತಾ ಇದ್ದಂಥ ಮಂದಿ ಇವತ್ತು ದೋಸೆ ಇಡ್ಲಿ ಅವರ ಫೇವ್ರೆಟ್ ಫುಡ್ ಆಗಿದೆ ಅಂತ ಅಂದರೆ, ಆಮೇಲೆ ಎಗೈನ್ ವೆಜ್ಜಲ್ಲಿ ಭಾಳಷ್ಟು ಅವರಿಗೆ ಕರ್ನಾಟಕದ ಪ್ರಸಿದ್ಧ ಫುಡ್ಗಳನ್ನು ಅವರು ಖಾದ್ಯಗಳನ್ನ ಸೇವಿಸ್ತಾರೆ ಅಂತಂದರೆ ಅಲ್ಲಿ ತನಕ ನಮ್ಮ ಇನ್ಫ್ಲೂಯೆನ್ಸ್ ಹೋಗಿದೆ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ನಾನು ಈ ಮುಂಬೈನಲ್ಲಿರುವಂಥ ಕನ್ನಡ ಇನ್ಫ್ಲೂಯೆನ್ಸ್ ವಿಚಾರವಾಗಿ ನಿಮ್ಮ ಹತ್ರ ಮಾತನಾಡ್ತಾ ಹೋಗಬೇಕು ಅನ್ನುವಂಥದ್ದು ನನ್ನ ಇಷ್ಟದ ಸಬ್ಜೆಕ್ಟ್. ನಿಮ್ಮಿಂದನೇ ನಾನು ಶುರು ಮಾಡ್ತಾ ಹೋಗ್ತೀನಿ.
ಯಾಕಂದರೆ ಮುಂಬೈಗೆ ಹೋದಂಥವ್ರದ್ದು ಪ್ರತಿಯೊಬ್ಬರದ್ದು ಅವ್ರದ್ದೇ ಒಂದು ವೈಯಕ್ತಿಕವಾದಂಥ ಒಂದು ಸ್ಟೋರಿ ಇರುತ್ತೆ. ಯಾರು ಇಲ್ಲಿ ದುಡ್ಡು ಕಾಸು ಜೇಬಲ್ಲಿ ಬ್ಯಾಗಲ್ಲಿ ಇಟ್ಕೊಂಡು ಹೋದಂಥವ್ರು ತೀರಾ ಕಮ್ಮಿ, ಬಿಸ್ನೆಸ್ ಮಾಡ್ತೀನಿ ಅಂತ, ಜೀವನ ಕಂಡ್ಕೊಳ್ತೀನಿ ಅಂತ ಹೋದವ್ರು ಜಾಸ್ತಿ. ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಮಾಹಿತಿ ಜೊತೆಗೆ ನೀವು ಮುಂಬೈ ಹೋಗಬೇಕಾದಂಥ ಪ್ರಮೇಯತೆ ಬಂದದನ್ನು ಹೇಳ್ಬೋದಾ? ಬೇಸಿಕಲಿಯಾಗಿ ನಮ್ಮದು ಊರು ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ನಲ್ಲಿ ಕಂಬಿಹಳ್ಳಿ ಅನ್ನುವಂಥದ್ದು ಹಳ್ಳಿ. ಓಕೆ. ಆ ಹಳ್ಳಿಯಲ್ಲಿ ನಮ್ಮ ಗೌರ್ಮೆಂಟ್ ಸ್ಕೂಲ್ ಇತ್ತು, 4th ಸ್ಟ್ಯಾಂಡರ್ಡ್ವರೆಗೆ ಅಲ್ಲಿ ಸ್ಟಡಿ ಮಾಡಬೇಕಿತ್ತು. ಓಕೆ. 99% ನಮ್ಮಲ್ಲಿ ಎರಡೇ ಕ್ಯಾಟಗರಿ ಇದ್ದಿದ್ದು, ಒಂದು ಕಾಫಿ ಎಸ್ಟೇಟ್ ಓನರ್ಸ್, ಸೆಕೆಂಡ್ ಅಲ್ಲಿಯ ಲೇಬರ್ಸ್. ಸೊ ನನ್ನ ಪೇರೆಂಟ್ಸ್ ದೇವರ್ ಲೇಬರ್ಸ್, ಓಕೆ, ಕಾಫಿ ಎಸ್ಟೇಟಲ್ಲಿ ಕೆಲಸ ಮಾಡ್ತಿದ್ದವು. ಸೊ ಮೈಂಡ್ ಸೆಟ್ ಮೊರಲೆಸ್ ಎಲ್ಲರದು ಅದೇ ಇದೆ. ಅಪರ್ಚುನಿಟಿನೂ ಇಲ್ಲ. ಹೇಗಾದರೂ ಮಾಡಿ ಮಕ್ಕಳನ್ನ 4th ಸ್ಟ್ಯಾಂಡರ್ಡ್ಗೆ ಅದು ಅಲ್ಲಿಗೂ ಹೋಗ್ಬೇಕಾದ್ರೆ 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, 4 ಕಿಲೋಮೀಟರ್ ನಡ್ಕೊಂಬರ್ಬೇಕು. ಈಗ ನಮ್ಮ ಮಕ್ಕಳು ಕೂಡ ನಾವು ಸ್ಕೂಲ್ ಬಸ್ ಬರುತ್ತೆ, ನಾವು ಸ್ಕೂಲ್ ಬಿಟ್ಟು ಬರ್ತೀವಿ. ಆ ಫೆಸಿಲಿಟಿ ಇಲ್ಲ. ಅದು ಆ ತೋಟದ ಮಧ್ಯದಲ್ಲಿ, ಆ ಕಾಡಿನ ಮಧ್ಯದಲ್ಲಿ ನಡ್ಕೊಂಡು ಹೋಗಿ ಬರಬೇಕು. ಸಣ್ಣ ಸಣ್ಣ ಮಕ್ಕಳು, ಏನೋ ಅಪ್ಪಮ್ಮ ಧೈರ್ಯ ಮಾಡ್ಬೋದು, ಅವ್ರ ಹತ್ರ ಆಪ್ಷನ್ ಇರಲಿಲ್ಲ, ಯಾಕಂದ್ರೆ ಅವ್ರಿಗೆ ಕೆಲ್ಸಕ್ಕೆ ಹೋಗಲೇಬೇಕು. ಸೊ ಅವರು ಹೇಗಾದ್ರೂ ಮಾಡಿ ಮಕ್ಕಳನ್ನ ಕಳಿಸ್ತಾ ಇದ್ರು. ಇದು 1960s 70s? ನಾನು 1964 ಬರ್ತು ನಮ್ಮದು. 68 69 ಸ್ಟೋರಿ ಇರ್ಬೋದು ಇದು. ಸೊ ನಾವೆಲ್ಲ ಸ್ಕೂಲ್ಗೆ ಹೋಗಿದ್ವು, 4th ಸ್ಟ್ಯಾಂಡರ್ಡ್ ಮುಗಿಸಿದ್ದು. ಆಮೇಲೆ ಮುಂದಕ್ಕೆ ಹೋಗೋದು ನಮ್ಮ ವಿಲೇಜ್ನಲ್ಲಿ 99% ಯಾರೋ ಮುಂದೆ ಹೋಗಲಿಲ್ಲ ಸ್ಟಡಿಗೆ. ಅದೇ ನಮ್ಮ ಪೇರೆಂಟ್ಸ್ ಮಕ್ಕಳು ಓದಬೇಕು ಅಂತ ಇತ್ತು. ಅಲ್ಲಿಂದ ಒಂದು 7 ಕಿಲೋಮೀಟರ್ ದೂರದಲ್ಲಿ ಪುನಃ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಬರಬೇಕು. ಅಲ್ಲೊಂದು ಪ್ರೈಮರಿ ಸ್ಕೂಲ್ ಇತ್ತು ಅಪ್ ಟು 7th ಸ್ಟ್ಯಾಂಡರ್ಡ್ವರೆಗೆ, ಅದನ್ನು ಮುಗಿಸಿದ್ವಿ. ಆಮೇಲೆ ನಮಗೆಲ್ಲ ಅಂದ್ರೆ 12 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ದೂರ ಹೋಗಬೇಕಿತ್ತು. ನಮ್ಮ ಪೇರೆಂಟ್ಸು ಹಠ ಕಟ್ಟಿ ನಮ್ಮನ್ನು ಅಲ್ಲಿಗೂ ಕಳಿಸಿದ್ರು. ಅಪ್ ಟು 10th ಸ್ಟ್ಯಾಂಡರ್ಡ್ ಆಯಿತು. ನಾನು 10th ಸ್ಟ್ಯಾಂಡರ್ಡ್ ಮುಗಿಸ್ಬಿಟ್ಟೆ. 10th ಸ್ಟ್ಯಾಂಡರ್ಡ್ ಮುಗಿಸ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಯಿತು ಲೈಫ್ನಲ್ಲಿ. ಇನ್ಸಿಡೆಂಟ್ ಏನು ಅಂತ ಹೇಳಿದರೆ, ನಾನು 10th ಸ್ಟ್ಯಾಂಡರ್ಡ್ ಬಂದಾಗ NCCನಲ್ಲಿ, ಸ್ಕೂಲ್ NCCನಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೆ. ನಾನು ಸಾರ್ಜೆಂಟ್ ಆಗಿದ್ದೆ. ಸಾರ್ಜೆಂಟ್ ಇಸ್ ದಿ ನಂಬರ್ 1 ಪೋಸ್ಟ್ ಇನ್ ಸ್ಕೂಲ್ NCC. ಸ್ಟೇಟ್ ಲೆವೆಲ್ನಲ್ಲಿ ಫಸ್ಟ್ ಬಂದಿದ್ದೆ, ಡಿಸ್ಟ್ರಿಕ್ಟ್ ಲೆವೆಲ್ಸ್ ಫಸ್ಟ್ ಬಂದೆ, ಸ್ಟೇಟ್ ಲೆವೆಲಲ್ಲಿ ಫಸ್ಟ್ ಬಂದಿದ್ದೆ. ಸೊ ನಾವು ಅಲ್ಲಿ ನಂದು SSC ಮುಗೀತು. ನ್ಯಾಷನಲ್ ಲೆವೆಲ್ಗೆ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಿತ್ತು. ಆ ಸಮಯದಲ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ಎಕ್ಸಾಕ್ಟ್ಲಿ 1980. 80ನಲ್ಲಿ ನೀವು ಸ್ಟೇಟ್ ನ್ಯಾಷನಲ್ ಲೆವೆಲ್ಗೆ ಪಾರ್ಟಿಸಿಪೇಟ್ ಮಾಡಿದ ತಕ್ಷಣ ಯು ಹ್ಯಾವ್ ಎನ್ ಅಪಾರ್ಚುನಿಟಿ ಟು ಗೋ ಟು ಮಿಲಿಟ್ರಿಗೆ ಒಂದು ಜಾಬ್ ಸಿಗುತ್ತೆ ಅನ್ನೊಂದು ಇತ್ತು. ಸೊ ಆ ಟೈಮ್ನಲ್ಲಿ ಒಂದು ಗೌರ್ಮೆಂಟ್ ಜಾಬ್ ಅಂದರೆ ದಟ್ ಇಟ್ ಸೆಲ್ಫ್ ಹ್ಯಾಸ್ ಇಟ್ಸ್ ಓನ್ ಚಾಮ್. ಎಲ್ಲರ ಪೇರೆಂಟ್ಸ್ ನನ್ನ ಮಗ ಕಲಿಸಿದ್ದಕ್ಕೆ ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೆ ಸಾಕಲ್ಲ ಅನ್ನೋದು ಒಂದು ಸಿಚುವೇಶನ್ ಇತ್ತು. ಇದರಲ್ಲೂ ಮಿಲಿಟ್ರಿ ಸಿಗುತ್ತೆ ಅಂದರೆ ಇಟ್ಸ್ ಅ ಜಾಬ್ ಪ್ಲಸ್ ಇಟ್ಸ್ ಅ ಪ್ರೈಡ್, ನೇಷನ್ ಸರ್ವಿಂಗ್ ಪ್ರೈಡ್. ಸೊ ಅದನ್ನೆರಡನ್ನೂ ತಲೆಗಿಟ್ಟುಕೊಂಡು ಮನೆಯಲ್ಲೆಲ್ಲ ಖುಷಿಯಾಗಿದ್ದು. ಸೊ SSC ಎಕ್ಸಾಮ್ ಮುಗಿತ್ತು. ನಾನು ಮನೆಗೆ ಬಂದೆ. 1 ವಾರದೊಳಗೆ ನನಗೆ ಕಾಲ್ ಬರಬೇಕಿತ್ತು. ಸೊ ನಾವು ಊರಿಗೆ ಬಂದೆ. ಊರಿಗೆ ಬಂದ ತಕ್ಷಣ 2 ದಿವಸ ನ್ಯೂಸ್ ಬಂತು, ನನ್ನ ಗ್ರ್ಯಾಂಡ್ ಫಾದರ್ ತೀರೋದ್ರು ಅಂತ. ನಾವೆಲ್ಲ ಮ್ಯಾಂಗ್ಳೂರಿಗೆ ಹೋದ್ವು. ಗ್ರ್ಯಾಂಡ್ ಫಾದರ್ ಅಲ್ಲಿಗೆ ಹೋದಾಗ ಆವಾಗೇನು ಕಮ್ಯುನಿಕೇಷನ್ ಇರಲೇ ಇಲ್ಲ. 4 ದಿನದಲ್ಲಿ ಪ್ರಾಪರ್ಲಿ ಆಗ ಒಂದೇ ಒಂದು ಕಮ್ಯುನಿಕೇಷನ್ ಟೆಲಿಗ್ರಾಮ್ ಬಂತು. ಟೆಲಿಗ್ರಾಮ್ ರಿಸೀವ್ ಮಾಡಲಿಕ್ಕೆ ಮನೇಲಿ ಯಾರೂ ಇಲ್ಲ. ಅವರು 2 ದಿನದಲ್ಲಿ ಟೆಲಿಗ್ರಾಮ್ ರಿಟರ್ನ್ ಹೋಯಿತು. ಅದು ಯಾಕೆ ರಿಟರ್ನ್ ಹೋಯಿತು ಅಂತ ಹೇಳಿ ಸ್ಕೂಲ್ನಲ್ಲಿ ಹುಡ್ಕೊಂಡು ಬಂದರು. ಊರಿನವರಿಗೆ ಇಷ್ಟೇ ಹೇಳಿದ್ರು, ಅವ್ರು ಯಾರೋ ಡೆತ್ ಆಗಿದೆ ಅಂತ ಹೋಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ, ಅಡ್ರೆಸ್ ಇಲ್ಲ, ಏನಿಲ್ಲ, ಕಮ್ಯುನಿಕೇಷನ್ ಆಗಲೇ ಇಲ್ಲ. ಯಾಕಂದರೆ 1 ವಾರದಲ್ಲೇ ಕ್ಯಾಂಪಸ್ ಇರಬೇಕಿತ್ತು. ಸೊ ದಟ್ ಆಪರ್ಚುನಿಟಿ ಇಸ್ ಗಾನ್. ಸೆಕೆಂಡ್ಲಿ ಇಟ್ ಇಸ್ ಅ ಕರ್ನಾಟಕಸ್ ಪಾರ್ಟಿಸಿಪೇಷನ್ ಇನ್ ನ್ಯಾಷನಲ್ ಇದರಲ್ಲಿ. ಸೊ ನನ್ನ ಸೆಕೆಂಡ್ ಇದ್ದವನ್ನ ಕಳಿಸಿದ್ರು, ಏನೂ ಆಗಲಿಲ್ಲ. ಸೊ ದಟ್ ಈಸ್ ಓವರ್. ಸೊ ವಾಪಸ್ ಬಂದಾಗ ನ್ಯೂಸ್ ಸಿಕ್ತು. ಸೊ ದ್ಯಾಟ್ ಒನ್ ಅಪರ್ಚುನಿಟಿ ಏನಿತ್ತು ಅದು ಮುಗಿದೋಯ್ತು. ಸೊ ಒಂದು ತೀರೋಗಿದ್ದು ದುಃಖ, ಇನ್ನೊಂದು ಇಂಥ ಒಂದು ಗೋಲ್ಡನ್ ಅಪರ್ಚುನಿಟಿ ಹೋಯ್ತಲ್ಲ ಅನ್ನೋ ಇನ್ನೊಂದು ದುಃಖ ಮನೆಯಲ್ಲಿ. ಆವಾಗ ಬಾಂಬೆಯಿಂದ ನಮ್ಮ ಸಂಬಂಧದವರೊಬ್ಬರು ಮನೆಗೆ ಬಂದಿದ್ರು. ಅದೇ ಇದನ್ನೆಲ್ಲ ವಿಚಾರಿಸೋಕ್ಕಿಂತ, ಯಾರೋ ಡೆತ್ ಆದರೆ ಮನೆಗೆ ಬರ್ತಾರಲ್ಲ, ಹಂಗೆ ಅವ್ರು ಬಂದರು. ಆವಾಗ ಅಮ್ಮ ಇದನ್ನು ದುಃಖ ಹೇಳ್ತಾಯಿದ್ರು, ಈ ದುಃಖ ಇದೆ, ಇದು ಹಿಂಗೆ ಆಗ್ಬಿಡ್ತಲ್ಲ ಅಂತ. ಆಗ ಅವ್ರು ಹೇಳಿದ್ರು, ಹಾಗಾದರೆ ನಾನು ಇವನು ಬಾಂಬೆ ಕರ್ಕೊಂಡು ಹೋಗ್ತೀನಿ. ಸೊ ಯಾಕೆಂದರೆ ನಿಮಗೆ ನೆಕ್ಸ್ಟ್ ಅದರ್ವೈಸ್ ಐ ಹ್ಯಾವ್ ಟು ಗೋ ಟು ಕಾಲೇಜ್. ಆ ಕಾಲೇಜಿಗೆ ಕಳಿಸುವಂಥ ಪರಿಸ್ಥಿತಿ ಇಲ್ಲ, ಮನೆಯಲ್ಲಿ ಫೈನಾನ್ಷಿಯಲ್ ಕೆಪಾಸಿಟಿ ಇಲ್ಲ. ಸೊ ಅವನು ಓದ್ದಾಗೂ ಆಗುತ್ತೆ, ಕಾಲೇಜಿಗೂ ಹೋದಾಗ ಆಗುತ್ತೆ. ಆಮೇಲೆ ನನ್ನ ಹಿಂದ್ಗಡೆ 2 ಜನ ನನ್ನ ತಮ್ಮಂದರು ಇದ್ದರು. ಸೊ ಅಟ್ಲೀಸ್ಟ್ ಅವ್ರನ್ನ ಕಲಿಸ್ಲಿಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ನನ್ನನ್ನು ಮುಂಬೈ ಕರ್ಕೊಂಡು ಹೋಗಿದ್ದು. ಅಲ್ಲಿಗೆ ಹೋದ ತಕ್ಷಣ 2 ಕ್ವಶನ್ ಇಮಿಡಿಯೇಟ್ಲಿ ಬರುತ್ತೆ. ಎಲ್ಲಿ ನಿಲ್ಲಿಕ್ಕೆ ಮನೆಯಲ್ಲಿದೆ, ಊಟ ಮಾಡಲಿಕ್ಕೆ ಊಟ ಎಲ್ಲಿದೆ ಅಂತ. ಸೊ ಅದಕ್ಕೆ ಬೆಸ್ಟ್ ಅಂದರೆ ಯಾವುದಾದ್ರು ಒಂದು ಹೋಟೆಲಿಗೆ ಕೆಲಸಕ್ಕೆ ಸೇರಿದರೆ ನಿಲ್ಲಿಕ್ಕೆ ಜಾಗನೂ ಸಿಗುತ್ತೆ, ಊಟನೂ ಸಿಗುತ್ತೆ. ಸೊ ಬರ್ತದೆ, ಆಮೇಲೆ ಕೆಲಸನೂ ಸಿಗುತ್ತೆ ಅಂತ. ಸೊ ಹಾಗೆ ನಾನು ಮುಂಬೈಗೆ ಹೋದವ. ಕ್ಯಾಂಟೀನಲ್ಲಿ ಕೆಲಸ ಕೊಟ್ಟರು ಅವರು. ಆಮೇಲೆ ಆ ವರ್ಷ ಕಾಲೇಜಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. 1 ವರ್ಷದ ಮೇಲೆ ನೈಟ್ ಕಾಲೇಜ್ಗೆ ಹೋದೆ.
ಆ ನೈಟ್ ಕಾಲೇಜ್ ಸಹ ಈ ಮುಂಬೈ ಕನ್ನಡಿಗರು ಮಾಡಿರುವಂಥ ಕಾಲೇಜ್ ಅದು. ವೆರಿ ನೈಸ್. ಅವು ಈ ಮುಂಬೈಗೆ ಹೋದಂಥ ಯಾರು ನಮ್ಮ ಹಿರಿಯವರು ಯಾರು ಹೋಗಿದ್ರು ಅವರು ಹೋದಾಗ ಅದೆಲ್ಲ ನೋಡಿದ್ರು. ಯಾಕಂದರೆ ಅಲ್ಲಿ ಹೋಟೆಲ್ಸ್ ಇದೆ, ಮೋರ್ ಇಂಪಾರ್ಟೆಂಟ್ಲಿ ಕ್ಯಾಂಟೀನ್ಸ್ ಇದೆ. ಕ್ಯಾಂಟೀನ್ ಆಲ್ ಆಫೀಸ್ ಕ್ಯಾಂಟೀನ್ಸ್ 5 ಗಂಟೆ ಮೇಲೆ ಕ್ಯಾಂಟೀನ್ ಕ್ಲೋಸ್ ಆಗುತ್ತೆ. ಸೊ ನಮ್ಮಲ್ಲಿ ಈ ಮೋಸ್ಟ್ಲಿ ಈ ಕರ್ನಾಟಕದಿಂದ ಬಂದವರು ಏನಾದರೂ ಒಂದು ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡೇ ಬರ್ತಾರೆ. ಇಲ್ಲ 2ನೇ ಸ್ಟ್ಯಾಂಡರ್ಡ್ ಓದಿದ್ರೆ, ಇಲ್ಲ 5ನೇ ಓದಿದರೆ, 8ನೇ ಓದಿದರೆ, SSC ಆಗಿದೆ, ಆಗ ಮುಗಿಸಿ ಬರ್ತಾರೆ. ಸೊ ಈ ಮಕ್ಕಳಿಗೆ ಮುಂದೆ ಲೈಫ್ನಲ್ಲಿ ಹೋಗಬೇಕಾದ್ರೆ ಎಜುಕೇಷನ್ ಬೇಕು. ಇವರು ಎಜುಕೇಷನ್ ಯಾವ ಥರ ಕೊಡೋದೇಳು, ನಮ್ಮ ತುಳು ಕನ್ನಡಿಗರೇ ಸೇರಿ ನೈಟ್ ಸ್ಕೂಲ್, ನೈಟ್ ಕಾಲೇಜಸ್ ಸ್ಟಾರ್ಟ್ ಮಾಡಿದರು. ಆವಾಗ ಅಂದರೆ 1955 ಸ್ಟಾರ್ಟ್ ಮಾಡಿದ್ದಾರೆ ಅವರು. ಸೊ ಐ ಗಾಟ್ ಅನ್ ಅಪರ್ಚುನಿಟಿ ಕೊಟ್ಟು ಅವ್ರು ಯಾಕೆಂದರೆ ನಾವಾಗ ನಮಗೆ ಇಲ್ಲಿಂದ ಪರ್ಸೆಂಟೇಜ್ ಇದ್ದದ್ದು 42%. 42% ಬಾಂಬೆನಲ್ಲಿ ಅಡ್ಮಿಷನ್ ನಾರ್ಮಲ್ ಕಾಲೇಜಲ್ಲೇ ಸಿಗಲ್ಲ. ಆದರೆ ನಮ್ಮ ಕನ್ನಡಿಗರು ಅಂತ ಹೇಳ್ಬಿಟ್ಟು ನಮ್ಮ ಸ್ಕೂಲ್ನವರು ನಮಗೆ ಅಡ್ಮಿಷನ್ ಕೊಟ್ಟರು. ಸೊ ಅಲ್ಲಿಂದ ನನ್ನ ಸ್ಕೂಲಿಂಗ್ ಎಲ್ಲ ಸ್ಟಾರ್ಟ್ ಆಯಿತು, ಗ್ರ್ಯಾಜುಯೇಷನ್ ಎಲ್ಲ ಆಯಿತು. ಓಕೆ, ನಾನು ಇದನ್ನ ಭಾಳಷ್ಟು ಸಂದರ್ಭದಲ್ಲಿ ಕೇಳ್ತಾ ಇರ್ತೀನಿ. ಅಂದರೆ ಈ ಟೆನೆಂಟ್ ಆ್ಯಕ್ಟ್, ಇಂದಿರಾ ಗಾಂಧಿ ಅವರು ತಂದಂಥ ಆಗಿನ ಉಳುವವನೇ ಹೊಲದಡಿಯ ಕಾಯ್ದೆಗೂ ಅಥವಾ ಆ ಕಾನೂನಿಗೂ ಈ ಮುಂಬೈಗೆ ಬಹಳಷ್ಟು ಈ ಮಂಗಳೂರು ಮಂದಿ ಅಥವಾ ಈ ಕೋಸ್ಟಲ್ ಕರ್ನಾಟಕ, ಕುಂದಾಪುರದ ಸೈಡ್ ಈ ಕಡೆಯಿಂದ ಹೋದಂಥವ್ರಿಗೆ ಒಂದು ಲಿಂಕ್ ಇದೆ ಅಂತ ಹೇಳ್ಕೊಂಡ್ಬಿಟ್ಟು, ಹೌದಾ? ನೀವು ಅದನ್ನು ಗಮನಿಸಿದ್ದೀರಾ? ನೀವು ಹೇಳಿದ್ದು ಪರ್ಫೆಕ್ಟ್ಲಿ 100% ಕರೆಕ್ಟ್ ಅದು. ಯಾಕೆಂದ್ರೆ ಈ ಟೆನೆಂಟ್ ಟ್ಯಾಕ್ಸ್ ಬಂದಾಗ ಮೋಸ್ಟ್ಲಿ ನಾವು ಬಂಟರು, ನಾವು ಲ್ಯಾಂಡ್ ಲಾರ್ಡ್ಸ್ ಸೌತ್ ಕೆನರಾದಲ್ಲಿ, ವಿ ಲಾಸ್ಟ್ ಆಲ್ ದ ಲ್ಯಾಂಡ್ಸ್, ವಿ ಲಾಸ್ಟ್ ಅವರ್ ಇನ್ಕಮ್. ಸೊ ಅವಾಗ ಮಾಡೋದೇನು? ಅವಾಗ ಹೇಳ್ತಾರಲ್ಲ, ಡಿಫಿಕಲ್ಟ್ ಇಸ್ ದ ಮದರ್ ಆಫ್ ಆಲ್ ಇನ್ವೆನ್ಷನ್ಸ್. ಸೊ ಆ ಇನ್ವೆನ್ಷನ್ ನಾವೆಲ್ಲ ಮುಂಬೈಗೆಲ್ಲ ಈಗೆಲ್ಲ ಕೆಲಸಕ್ಕೆ ಅಂತ ಹೋದವು ಅಲ್ಲಿ. ಆದರೆ ನಮ್ಮವ್ರ ಹತ್ರ ಒಂದು ಏನು ಹೇಳೋದು, ಆ ರಕ್ತದ ಗುಣ ಅಂತ ಹೇಳ್ಬೋದು, ಇಲ್ಲ ನಮ್ಮೊಂದು ಕಲ್ಚರ್ ಅಂತ ಹೇಳ್ಬೋದು. ಎವ್ರಿ ಒನ್, ಪ್ರತಿಯೊಬ್ಬರು ತುಂಬ ಹಾರ್ಡ್ ವರ್ಕರ್, ತುಂಬ ಇನೋವೇಟಿವ್, ತುಂಬ ಸಿನ್ಸಿಯರ್, ತುಂಬ ಕಮಿಟ್ಮೆಂಟ್. ಆಮೇಲೆ ಯಾವುದಾದ್ರು ಒಂದು ಕೆಲಸ ಮಾಡ್ತೀನಿ ಅಂತ ತಗೊಂಡ್ರೆ ಅದು 100% ಕಮಿಟ್ಮೆಂಟ್ ಮಾಡ್ತೀವಿ. ಸೊ ಹಾಗಾಗಿ ನಮ್ಮ ಇಲ್ಲಿಂದ ಕೆಲವು ಜನ ಹೋದವರು ಹೋಟೆಲ್ ಬಿಸ್ನೆಸ್ ಸೇರಿಕೊಂಡ್ರು, ಹೋಟೆಲ್ನಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರು, ಬೇರೆ ಯಾವುದೋ ಒಂದು ಲೈನಿಗೆಲ್ಲ ಹೋದರು. ಇನ್ನು ಕೆಲವು ಫಿಲ್ಮ್ ಇಂಡಸ್ಟ್ರಿಗೆ ಹೋಗಿದೆ, ಇನ್ನು ಕೆಲವು ಬೇರೆ ಒಂದು ಇಂಡಸ್ಟ್ರಿಗೆ ಹೋಗಿರೋ ಹಿಸ್ಟ್ರಿ ಎಲ್ಲ ನಮ್ಮ ಹತ್ರ ಇದೆ. ಅದು ಓದರ್ಲೆಲ್ಲ ನಾವು ಹೆಸರು ಮಾಡಿದ್ದೀವಿ, ಓದಲ್ಲೆಲ್ಲ ಕೆಲಸ ಮಾಡಿದ್ದೀವಿ, ಏನು ಮಾಡಿ ಕೈಗೆ ತಗೊಂಡಿದ್ದೀವೋ ಅದನ್ನು ಬೆಸ್ಟ್ ರೀಸನಲ್ಲಿ ಮುಗಿಸಿದ್ದೀವಿ. ಆದರೆ ಅದರಲ್ಲಿ ಒಂದು ಇಂಡಸ್ಟ್ರಿ ಅಂತ ಹೇಳಿದ್ರೆ ಮುಂಬೈ ಹೋಟೆಲ್ಸ್. ಮುಂಬೈ ಹೋಟೆಲ್ಸ್ನಲ್ಲಿ ಇವತ್ತು ಸಹ ಆಲ್ಮೋಸ್ಟ್ 75% ಆಫ್ ಹೋಟೆಲ್ಸ್ ಓನ್ಡ್ ಬೈ ಸೌತ್ ಕೆನರಾಸ್ ಗೈಸ್ ಆರ್ ಕನ್ನಡಿಗಾಸ್, ತುಳು ಕನ್ನಡಿಗಾಸ್. ಈ ಕರ್ನಾಟಕದಿಂದ ಹೋದವರು ಮೋರ್ ದೆನ್ 75%. ಈವನ್ ನಾವು ಅದು ಇದಕ್ಕಿಂತ ಇಂಚೆ ಹೋದು ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿಯೇ ಇತ್ತು ಇವಾಗ. ಸೊ ಹಂಗಾಗಿ ಆ ಇಂಡಸ್ಟ್ರಿಯಲ್ಲಿ ಇವತ್ತು ಸಹ ಯಾವುದೇ ಒಂದು ಹೋಟೆಲ್ಗೆ, ನಾನು ಹೇಳಿದೆ 75+ ಹೋಟೆಲ್ ಐದರ್ ಓನ್ಡ್ ಬೈ ತುಳು ಕನ್ನಡಿಗಾಸ್ ಆರ್ ಇಟ್ ಈಸ್ ಮ್ಯಾನೇಜ್ಡ್ ಬೈ ತುಳು ಕನ್ನಡಿಗಾಸ್. ಯಾಕೆಂದರೆ ಓನರ್ಸ್ ಬೇರೆಯವರು ಇದ್ದಾರೆ, ಮರಾಠಿಗರು ಇದ್ದಾರೆ, ಅವ್ರು ಹೇಳ್ತಾರೆ ಇವ್ರದ್ದೆಲ್ಲ ನಡೀತದೆ, ನಾನು ನಡೆಸ್ತೀನಿ ಅಂತ. 6 ತಿಂಗಳಾಗುತ್ತೆ, 7ನೇ ತಿಂಗಳು ಅವರೊಬ್ಬರು ಶೆಟ್ರ್ ಹುಡ್ಕೊಂಡ್ಬರ್ತಾರೆ, ಒಂದು ಶೆಟ್ರ್ ಮ್ಯಾನೇಜರ್ ಆದರೂ ಬೇಕು ಅಂತ ಹುಡ್ಕೊಂಡ್ಬರ್ತಾರೆ. ಸೊ ಆಗ ಬಂದು ಸೊ ವಿ ಆರ್ ಸೋ ಸಕ್ಸಸ್ಫುಲ್. ಅದರಲ್ಲಿ 2 ಕಾರಣ ಇದೆ. ನಮ್ಮ ವೆಜಿಟೇರಿಯನ್ ಫುಡ್, ಅದರಲ್ಲೂ ಬ್ರೇಕ್ಫಾಸ್ಟ್ ಐಟಮ್. ಐ ಆಮ್ ಟೆಲ್ಲಿಂಗ್ ಯು ಟುಡೇ, ನಾನು ಇವತ್ತು 50+ ಕಂಟ್ರೀಸ್ ಟ್ರಾವೆಲ್ ಮಾಡಿದ್ದೀನಿ. ಅವರ್ ಇಡ್ಲಿ, ಅವರ್ ದೋಸಾ, ಅವರ್ ವಡಾ ಈಸ್ ದಿ ವರ್ಲ್ಡ್ಸ್ ಬೆಸ್ಟ್ ಫುಡ್ ಆ್ಯಂಡ್ ಮೋಸ್ಟ್ ಅಕ್ಸೆಪ್ಟೆಡ್ ಫುಡ್. ಯಾವುದೇ ಜಾತಿ ಇರಲಿ, ಯಾವುದೇ ಸ್ಟೇಟ್ನವ್ರು ಇರಲಿ, ಅಲ್ಲ ಇಂಟರ್ನ್ಯಾಷನಲ್ ಇವರೇ, ಅವರು ಅದನ್ನು ತಿಂತಾರೆ ಇವತ್ತು. ಸೊ ಅಷ್ಟು ಫೇಮಸ್ ಆಗಿದೆ. ಸೆಕೆಂಡ್ಲಿ ಡಿನ್ನರ್ ಪಾರ್ಟ್ನಲ್ಲಿ ಬಂದೆ ನಮ್ಮ ನಾನ್ ವೆಜಿಟೇರಿಯನ್ಸ್, ಅದರಲ್ಲೂ ಪರ್ಟಿಕ್ಯುಲರ್ಲಿ ಸೌತ್ ಇಂಡಿಯಾ ಕೋಸ್ಟಲ್ ಫುಡ್. ಅವರ್ ಫಿಶ್, ಅವರ್ ಚಿಕನ್, ಅವರ್ ಮಟನ್ ಐಟಮ್ಸ್ ಆರ್ ಎಗೇನ್ ವರ್ಲ್ಡ್ ಫೇಮಸ್. ಇವತ್ತು ಮುಂಬೈನಲ್ಲಿ ಎಲ್ಲಿ ಹೋದ್ರು ಈ ಸೌತ್ ಇಂಡಿಯನ್ ಹೋಟೆಲ್ಸ್ನಲ್ಲಿ ವಾಟ್ ಈಸ್ ದ ಮೋಸ್ಟ್ ಸೋಲ್ಡ್ ಐಟಮ್ಸ್ ಆಲ್ ಅವರ್ ಸೌತ್ ಇಂಡಿಯನ್ ಕುಸಿನ್ಸ್. ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್, ಇಟ್ಸ್ ಮೋಸ್ಟ್ ಸೋಲ್ಡ್ ಐಟಮ್ಸ್. ಅದು ಜನರು ಉಳ್ಕೊಂಡು ಹೋಗೋದು ಅದನ್ನೇ. ಸೊ ಹೀಗಾಗಿ ಏನಾಯಿತು, ಒಂದು ಬ್ಲೆಸ್ಸಿಂಗ್ ಆ್ಯಂಡ್ ಡಿಸ್ಗೈಸ್ ಅಂತ ಹೇಳಿದಾಗೆ, ಈ ಒಬ್ಬರು ಒಂದು ಹೋಟೆಲ್ ಸ್ಟಾರ್ಟ್ ಮಾಡಿದರು, ಅವ್ರಿಗೊಂದು 40 ಜನ ಕೆಲಸಕ್ಕೆ ಬೇಕಿದ್ರು. ಅವರು ಮುಂಚೆದಿಗೆ ಹೋಟೆಲ್ ಮ್ಯಾನೇಜ್ ಮಾಡೋಕ್ಕೆ 24 ಗಂಟೆ ಕೆಲಸ ಮಾಡೋಕ್ಕಾಗೋದಿಲ್ವಲ್ಲ, ಹೋಟೆಲ್ ಈಸ್ ಲೈಕ್ ದಾಟ್ ಇನ್ ಮುಂಬೈ. ಸೊ ಒಬ್ಬ ಸಂಬಂಧಿಕ ಬೇಕಿತ್ತು ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ. ಸೊ ಒಬ್ಬ ಸಂಬಂಧನ ಕರ್ಕೊಂಡೋಗಿ ಮ್ಯಾನೇಜ್ಮೆಂಟ್ಗೆ ಹಾಕಿದ್ರು. ಆಮೇಲೆ ಇನ್ನೂ ಅಕ್ಕಪಕ್ಕದಲ್ಲಿ ಇದ್ದವ್ರನ್ನ ಕರ್ಕೊಂಡು ಹೋದರು. ಆಮೇಲೆ ಇನ್ನೊಂದು ಅವನು ಹೋಗಿ ಒಂದು 4 ಜನನ ಕರ್ಕೊಂಬಂದ. ಸೊ ಎಲ್ಲರೂ 40 ಜನ ಹೋಟೆಲಿಗೆ ಬಂದರು. 40 ಜನ ಹೋಟೆಲಲ್ಲಿ ಕೆಲಸ ಮಾಡಿದರು. ಆಮೇಲೆ ಅಲ್ಲಿಂದ ಒಬ್ಬೊಬ್ಬರೇ ಸ್ವಲ್ಪ ನೈಟ್ ಕಾಲೇಜ್ಗೆ ಹೋದರು.
ಸ್ಕೂಲ್ಸಿಗೆ ಹೋದರು, ಎಜುಕೇಷನ್ ಆಯಿತು, ಎಕ್ಸ್ಪೀರಿಯನ್ಸ್ ಆಯಿತು. ಆಮೇಲೆ ನಾನೇ ಒಂದು ಹೋಟೆಲ್ ಯಾಕೆ ಮಾಡಬಾರ್ದು ಅಂತ ಹೊರಗೆ ಬಂದು ಸ್ವಲ್ಪ ಜನ ಅಲ್ಲಿದ್ದ ಲೋಕಲ್ನ ಪರಿಚಯ ಮಾಡಿಕೊಂಡು ಲೋಕಲ್ನವ್ರ ಇನ್ವೆಸ್ಟ್ಮೆಂಟ್ ಮಾಡಿಸಿ ಇವರು ಮ್ಯಾನೇಜ್ಮೆಂಟ್ ಮಾಡಿ ಅವರು ಪ್ರಾಫಿಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಹೋಟೆಲ್ಸನ್ನ ಸ್ಟಾರ್ಟ್ ಮಾಡಿದರು. ಹಾಗೆ ಈಗ ಒಂದು ಹೋಟೆಲ್ ಇದ್ದದ್ದು 10 ಹೋಟೆಲ್ ಆಯಿತು, 40 ಜನ ಇದ್ದು 400 ಜನ ಬೇಕಾಯಿತು. ಹಾಗಾಗಿ ನಮ್ಮ ಈ ಜನರೆಲ್ಲ ಮುಂಬೈಗೆ ಬಂದಿದ್ದೇ ಹಾಗೆ, ಹೋಟೆಲ್ ಇಂಡಸ್ಟ್ರಿ ಸೇರ್ಕೊಂಡಿದ್ದೇ ಹಾಗೆ, ಹೋಟೆಲ್ನ ಗ್ರೋತ್ ಆಗಿದ್ದೇ ಹಾಗೆ. ಆದರೆ ನಾವು ನಮ್ಮ ಅಥೆಂಟಿಕ್ಸ್ನ ಬಿಡಲಿಲ್ಲ, ಅದನ್ನು ಹಿಡ್ಕೊಂಡು ರೂಟ್ಸ್ ಬಿಡಲಿಲ್ಲ, ಕ್ವಾಲಿಟಿನ ಬಿಡಲಿಲ್ಲ. ಇದು ಆ್ಯಸ್ ಫಾರ್ ಆಸ್ ನಮ್ಮ ಬಿಸ್ನೆಸ್ ಇಸ್ ಕನ್ಸರ್ನ್. ಇದ ಮೇಲೆ ಇನ್ನೊಂದು ಸ್ಟೆಪ್ ನಾವು ತುಳು ಕನ್ನಡಿಗರು ಮಾಡಿದ್ದೀವಿ. ಏನು ಮಾಡಿದ್ದೀವಿ ನಾವು? ನಮ್ಮ ಕಲ್ಚರ್ನ ಬಿಡಲಿಲ್ಲ, ನಾವು ನಮ್ಮ ವೇ ಆಫ್ ಲೈಫ್ನ ಬಿಡಲಿಲ್ಲ, ನಮ್ಮ ಈ ಹಬ್ಬ ಬೇರೆ ಯಾವುದಾದ್ರು ಆಚರಣೆ ವಿಷಯದಲ್ಲಿ ಅದನ್ನು ಬಿಡಲಿಲ್ಲ. ಇವತ್ತು ನಾವು ಇಂಡಿವಿಜುವಲ್ ಮಾಡಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅದೆಷ್ಟೋ ಕನ್ನಡ ಸಂಘ ಇದೆ, ಅದು ಬಳ್ಳ ಸಂಘ ಇದೆ, ಬಿಲ್ಲವರ ಸಮಾಜ ಇದೆ, ಮೊಗವೀರ ಸಮಾಜ ಇದೆ, ನಾಯಕ ಸಮಾಜ ಇದೆ. ಎಲ್ಲ ಸಮಾಜದವರು ಪ್ರತಿಯೊಂದು ಇದಾಗಲು ಅವ್ರವ್ರ ಸಂಘ ಸಂಸ್ಥೆಯನ್ನು ಕಟ್ಕೊಂಡು ಪ್ರತಿಯೊಂದು ಹಬ್ಬದ ದಿನ ಆಗಲಿ ಯಾವುದೇ ಒಂದು ಒಳ್ಳೆ ದಿನ ಬಂದಾಗ ಎಲ್ಲ ಒಟ್ಟಿಗಾಗಿ ಆ ಕಲ್ಚರೇ ಬೇಕಾದಂಥ ವಿಷಯ. ಅದರಲ್ಲಿ ಏನು ಮಾಡಬೇಕು ಅದನ್ನು ಇವತ್ತು ಸಹ ನೀವು ನೋಡಿದರೆ, ಈಗ ಫಾರ್ ಎಕ್ಸಾಂಪಲ್ ಈಗ 2 ದಿನ ಬಿಟ್ಟರೆ ಆಟಿ ಶುರುವಾಗುತ್ತೆ, ಅಮಾವಾಸ್ಯೆ ಅಂತ ಹೇಳಿದ್ರೆ ಆಟಿದ ಒಂದು ದಿನ ಬೊಂಬೈನಲ್ಲಿ ಎಲ್ಲ ಫೇಮಸ್. ಏನಿಲ್ಲ ಅಂತ ಹೇಳಿದ್ರು ಈಗ ನಾವು ಬಂಟ ಸಮಾಜದಲ್ಲಿ ಒಂದು 15 ಕಡೆ ಆಚರಣೆ ಆಗ್ತಾಯಿದೆ. ಆಚರಣೆ ಹೇಗಾಗೋದು, ಆ ಕಾಲದಲ್ಲಿ ನಮ್ಮ ಊರಿನಲ್ಲಿ ಆಟಿಯ ಸೀಸನ್ನಲ್ಲಿ ಯಾವುದೆಲ್ಲ ಫುಡ್ ಆಗ್ತಾಯಿತ್ತು, ಅಥೆಂಟಿಕಲಿ ಅದೇ ಫುಡ್ಡು ಮನೆಯಲ್ಲಿ ಮಾಡಿ ತರಬೇಕು. ಒಂದೊಂದು ಐಟಮ್ ಒಬ್ಬೊಬ್ರು ಮಾಡ್ತಾ ಇರಬೇಕು. ಸರ್ 30-40 ಐಟಮ್ ಬರುತ್ತೆ ಎಲ್ಲ ಒಟ್ಟಿಗಾಗಿ. ಆ ಐಟಮ್ನ ಅಥೆಂಟಿಕ್ ಆಗಿ ಮಾಡಿರೋದನ್ನು ನಾವು ಎಲ್ಲ ಒಟ್ಟಿಗೆ ಸೇರಿ ಊಟ ಮಾಡ್ತೀವಿ. ಸೊ ಅದರ ಒಟ್ಟೊಟ್ಟಿಗೆ ಕನ್ನಡವನ್ನು ಬೆಳೆಸಿದ್ದೀವಿ. ಅಲ್ಲಿಯ ಈಗ ನನಗಾದ ಮಕ್ಕಳು ಬಾಂಬೆನಲ್ಲಿ ಹುಟ್ಟಿದವರು, ಅಲ್ಲೇ ಬೆಳೆದವರು, ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಿದವರು. ಕನ್ನಡ ಗೊತ್ತಿದೆಯಾ? ಇಲ್ಲ. ಈ ಊರು ಗೊತ್ತಿದೆಯಾ? ಇಲ್ಲ. ಕಲ್ಚರ್ ಗೊತ್ತಿದೆಯಾ? ಇಲ್ಲ. ಇದು ವರ್ಷಕ್ಕೊಂದು ಸರಿ 2 ವರ್ಷಕ್ಕೊಂದು ಸರಿ ಆಟಕ್ಕೆ, ಕೋಲಕ್ಕೆ, ಪೂಜೆಗೆ ಅಂತ ಬಂದು ಹೋದರೆ ಅಷ್ಟೇ ಮಕ್ಕಳಿಗೆ ಕನೆಕ್ಷನ್. ಆದರೆ ಇಲ್ಲಿಯ ಫುಲ್ ಕಲ್ಚರ್ ಅವ್ರಿಗೆ ಕಲಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೂ ಎಷ್ಟೋ ಸಂಘ ಸಂಸ್ಥೆಗಳು ಉಟ್ಕೊಂಡಿದೆ. ಅದರಲ್ಲಿ ಇಂಪಾರ್ಟೆಂಟ್ ಒಂದು ಚಿನ್ನರ ಬಿಂಬ ಅಂತ ಒಂದು ಸಂಘ ಸಂಸ್ಥೆ ಇದೆ. ನೀವು ಹೆಸರು ಕೇಳಿದ್ದು ಪೊಲೀಸ್ ಕಮಿಷನರ್ ಆಗಿ, ಅಸಿಸ್ಟೆಂಟ್ ಕಮಿಷನರ್ ಆಗಿ ಪ್ರಕಾಶ್ ಭಂಡಾರಿ ಅವರು, ಅವರ ನೇತೃತ್ವದಲ್ಲಿ ಚಿನ್ನರ ಬಿಂಬ ನಡೆಸ್ತಾ ಇದ್ದಾರೆ. ಆ ಟ್ರಸ್ಟಲ್ಲಿ ನಾನು ಒಬ್ಬ ಟ್ರಸ್ಟು. ನಾವೊಂದು 5,000 ಮಕ್ಕಳಿಗೆ ಕನ್ನಡ ಕಲಿಸ್ತೀವಿ, ಕೋರ್ಸ್ ಮಾಡಿಸ್ತೀವಿ, ಕನ್ನಡ ಕಲಿಸ್ತೀವಿ. ಕನ್ನಡದ ಎಲ್ಲ ಆಚರಣೆಯನ್ನು ಅವ್ರಿಗೆ ಹೇಳ್ಕೊಡ್ತೀವಿ. ಯಕ್ಷಗಾನ, ಆಟ, ಕೋಲ, ನೇಮ, ಪೂಜೆ ಎಲ್ಲ ಆ ಮಕ್ಕಳ ಕೈಯಿಂದ ಮಾಡಿಸ್ತೀವಿ. ಅವರಿಂದ ಆ್ಯಕ್ಟ್ ಮಾಡಿಸ್ತೀವಿ. ಆಮೇಲೆ ಎಷ್ಟು ಅಂತ ಹೇಳಿದ್ರೆ ಆ ಮಕ್ಕಳು ಸಿಗೋದು, ನಾನೊಂದು ಫಂಕ್ಷನ್ ನಾನು ಗೆಸ್ಟ್ ಅಂತ ಹೇಳಿದ್ರೆ ಒಂದು 6 ವರ್ಷದ ಮಗು ನನ್ನ ಈ ಬಯೋಡೇಟಾ ನೀವೇನು ಓದ್ತಾ ಇದ್ರಲ್ಲ ಅದನ್ನೆಲ್ಲ ಬಾಯ್ಪಾಠ ಮಾಡಿ ಕನ್ನಡದಲ್ಲಿ ವಿದೌಟ್ ಪುಸ್ತಕ, ವಿದೌಟ್ ಪೇಪರ್ ಅವನು ಹೇಳಬೇಕು. ಅಷ್ಟರ ಮಟ್ಟಿಗೆ ಕನ್ನಡದ ಮಕ್ಕಳೆಲ್ಲ ತಯಾರು ಮಾಡೋದು. ನನಗೆ ಆಶ್ಚರ್ಯ ಆಗೋದು ಅಂತ ಅಂದರೆ, ಈ ಮಹಾರಾಷ್ಟ್ರದಲ್ಲಿ ಅಗೈನ್ ನೀವು ಹೇಳಿದಾಗೆ ಆ ಫುಡ್ ಎಕ್ಸೆಪ್ಟೆನ್ಸ್ ಅನ್ನುವಂಥದ್ದು ಹೇಗೆ ಬಂತು ಅನ್ನುವಂಥದ್ದಕ್ಕೆ. ಯಾಕಂದರೆ ನನಗೆ ಸ್ವಲ್ಪ ಮಲೆನಾಡು ಕೋಸ್ಟಲ್ ಟಚ್ ಇರೋ ಕಾರಣಕ್ಕಾಗಿ ನಾನು ಎಷ್ಟೋ ಸಂದರ್ಭದಲ್ಲಿ ನನ್ನ ಒಂದು ಫ್ರೆಂಡ್ಸ್ ಗ್ರೂಪ್ ಅಥವಾ ನಾನು ಊಟಕ್ಕೆ ಅಥವಾ ತಿಂಡಿಗೆ ಬೆಳಗ್ಗೆ ಹೋದಾಗ ನಮಗೆಲ್ಲ ಈ ವಡೆನ ಡಿಪ್ಪಲ್ಲಿ ಹಾಕಿ ತಿಂದ ಅಭ್ಯಾಸ. ನನಗೆ ಕೆಲವ್ರು ಹೇಳ್ತಾರೆ ಅದು ಸಾಂಬಾರು ಸ್ವೀಟ್ ಇರುತ್ತೆ, ಅದು ಹೆಂಗೆ ತಿಂತೀಯ ನಿನಗೆ, ಅದು ನನಗೆ ಇಷ್ಟ ಆಗಲ್ಲ ಅಂತ. ನನಗೆ ಅಗೇನ್ ಈ ಮರಾಠೀಸು ಇವ್ರು ಸ್ವಲ್ಪ ಈ ಸಾವ್ಜಿ ಈ ಥರ ಸ್ವಲ್ಪ ಖಾರ ಸ್ಪೈಸಿ ಫುಡ್ ಇಷ್ಟಪಡೋರು. ಕೋಸ್ಟಲ್ ಫುಡ್ನ ಎಕ್ಸೆಪ್ಟೆನ್ಸ್ ಹೇಗಿತ್ತು? ನಾನು ಯಾಕೆ ಅದನ್ನು ಆರಂಭದಲ್ಲೂ ನಾನು ಅದನ್ನೇ ಹೇಳಿದ್ದು ಅಂತಂದರೆ, ವಡಪಾವ್ ಅನ್ನುವಂಥದ್ದನ್ನು ಪಕ್ಕಕ್ಕಿಟ್ಟು ಅವರೆಲ್ಲ ಇಡ್ಲಿ ದೋಸೆ ಪ್ರಿಫರ್ ಮಾಡ್ತಾರೆ. ಅಂದರೆ ಈಗಲೂ ಭಾಳಷ್ಟು ಮಂದಿ ಬಾಲಿವುಡ್ ಆ್ಯಕ್ಟರ್ಸ್ಗಳು, ಸೆಲೆಬ್ರಿಟೀಸ್ಗಳು, ಅವ್ರಿಗೆ ಕರ್ನಾಟಕ ಟಚ್ಚೇ ಇರಲ್ಲ. ಬಟ್ ಅವ್ರು ಭಾಳಷ್ಟು ಸಂದರ್ಭದಲ್ಲಿ ಕೂತಾಗ ಬ್ರೇಕ್ಫಾಸ್ಟು ಮತ್ತೊಂದು ಹೇಳಿದಾಗ ಅವ್ರು ಈಗಲೂ ಇಡ್ಲಿ ಹೇಳ್ತಾರೆ, ದೋಸೆ ಹೇಳ್ತಾರೆ. ಅಗೇನ್ ಅದೊಂದು ಫುಡ್ ಇನ್ಫ್ಲೂಯೆನ್ಸ್ ಅವ್ರ ಮೇಲೆ ಆಗಿದೆಯಲ್ಲ, ಅದು ಹೇಗೆ ಎಕ್ಸೆಪ್ಟೆನ್ಸ್ ಬಂತು ಅಂತ? ಎಕ್ಸಾಕ್ಟ್ ಹಿಸ್ಟ್ರಿ ಗೊತ್ತಿರಲಿಕ್ಕಿಲ್ಲ ನನಗೆ, ಬಟ್ ಸಮ್ ಹೌ ಇಟ್ ಈಸ್ ಪುಟ್ ಇನ್ ಟು ಪೀಪಲ್ಸ್ ಮೈಂಡ್. ಒಂದು ಅಂತ ಹೇಳಿದ್ರೆ ನಮ್ಮಲ್ಲಿ ತುಂಬ ಅಥೆಂಟಿಕ್ ಆಗಿ ಕೊಡ್ತೀವಿ. ಸೆಕೆಂಡ್, ಇಟ್ಸ್ ಅ ವೆರಿ ಸೇಫ್ ಫುಡ್, ಇಟ್ಸ್ ವೆರಿ ಸೇಫ್, ಅದರಲ್ಲಿ ನಿಮಗೆ ತೊಂದರೆನೂ ಆಗಲ್ಲ. ಮೂರನೇದು ಅಂದರೆ ಅಲ್ಲಿ ಈಸಿಯಾಗೂ ಸಿಗುತ್ತೆ. ಈಗ ಯಾವುದೇ ಹೋಟ್ಲಿಗೆ ಹೋದ್ರೂ ನಾರ್ಮಲಿ ಮೆನು ಕೊಡಪ್ಪ ಅಂತ, ಮೆನು ನೋಡಿ ಹೋದ 5 ನಿಮಿಷ ಮೇಲೆ ಅಷ್ಟಿಗೆ ಒಂದು ದೋಸೆ ಹೇಳು, ಇಲ್ಲ ಇಡ್ಲಿ. ಸೊ ಅದು ಆಟೋಮೆಟಿಕ್ ಆಗಿ ಒಂದು ಅಕ್ಸೆಪ್ಟೆನ್ಸ್ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ನಾನು ನೋಡೋದಾದರೆ ಆ ಟೇಸ್ಟ್ ಇದೆಯಲ್ಲ, ಅದು ಎಷ್ಟು ತಿನ್ಬೋದು ಅದನ್ನು. ನೀವು ಅದನ್ನು ಇಡ್ಲಿ ದೋಸೆ ತಿಂದಾಗ ನೀವು ಬೋರ್ ಆಗೋದೆ, ನೀವು ಇವತ್ತು ಮಾಡ್ಬೋದು, ಡೈಲಿ ಮಾರ್ನಿಂಗ್ ಎದ್ದು ಅದನ್ನು ತಿನ್ಬೋದು. ಸೊ ಆಗಿದ್ದರಿಂದ ಅಕ್ಸೆಪ್ಟೆನ್ಸ್ ಆಗಿದೆ ಅಂತ ಕಾಣುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಪರ್ಫೆಕ್ಟ್ಲಿ ಅದು ಸರ್ವ್
ಸರ್ವ್ ಆಗ್ತಾ ಇದೆಯಲ್ಲ, ಯಾಕೆಂದ್ರೆ ಆ ಫುಡ್ಡನ್ನ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ನಾರ್ಮಲಾಗಿ ಸೌತ್ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋದ ತಕ್ಷಣ ಈ ಫುಡ್ ಒಂದು ಸರಿ ಕೈ ಹಾಕ್ಲೇಬೇಕು. ಹೌದು ಹೌದು ಹೌದು. ಸೊ ಇದು ಒಂದು. ಎರಡನೇದೇನು ಅಂತಾರೆ, ಈಗ ಸಹಜವಾಗಿ ಈಗ ನಮ್ಮ ಒಂದು ಏರಿಯಾಗೆ ಅಕ್ಕಪಕ್ಕದ ಏರಿಯಾದಿಂದ ಒಂದು 4-5 ಜನ ಬರ್ತಿದ್ದಾರೆ, ಗುಂಪು ಕಟ್ಕೊಂಡ್ ಬರ್ತಿದ್ದಾರೆ, ಇಲ್ಲೇ ಇದ್ದಾರೆ ಅಂದಾಗ ಅಷ್ಟು ಸುಲಭವಾಗಿ ನಾವು ಬಿಟ್ಕೊಳ್ಳೋ ಅಂತ ಮನ್ಸು ಮಾಡಲ್ಲ. ಸೊ ಮುಂಬೈನಲ್ಲಿ ಇದು ಹೇಗೆ ಸಾಧ್ಯ ಆಗ್ತಾ ಹೋಯ್ತು ಅಂತ. ಅಫ್ಕೋರ್ಸ್ ಅಲ್ಲೂ ಕೂಡ ಮಧ್ಯ ಮರಾಠಿ, ಕನ್ನಡ ಈ ಥರದ್ದೆಲ್ಲ ಗಲಾಟೆಗಳಾಗಿದೆ. ಕನ್ನಡದವ್ರನ್ನ ಹೊರಗೆ ಹಾಕ್ಬಿಡ್ತೀವಿ ಅನ್ನುವಂಥ ಓಪನ್ ಸ್ಟೇಟ್ಮೆಂಟ್ಸ್ ಕೊಟ್ಟಂಥ ದೊಡ್ಡ ದೊಡ್ಡ ಚಳುವಳಿಗಳನ್ನು ಕೂಡ ನಾವು ಅಲ್ಲಿ ನೋಡಿದ್ದೀವಿ. ಅದನ್ನು ಮೀರಿಯೂ ಕೂಡ ಅವತ್ತು ಕನ್ನಡದವರು ಭಾಳಷ್ಟು ಮಂದಿ ಎದೆ ಕೊಟ್ಟು ನಿಂತು ಗಲಾಟೆ ಮಾಡಿ ಅವತ್ತು ತಮ್ಮ ಅಸ್ತಿತ್ವ ಉಳಿಸ್ಕೊಂಡವರಿದ್ದಾರೆ. ಅಗೇನ್ ಇವತ್ತು ಮರಾಠಿಗಳ ಜೊತೆಗೆ ಬಹಳ ಜೆಲ್ಲಾಗಿ ಬಿಸ್ನೆಸ್ಸನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಆ ಟ್ರಾನ್ಸಿಷನ್ ಪೀರಿಯಡ್ ನೀವು ಹೇಗೆ ನೋಡಿದ್ದೀರಾ? ಸರ್ ನೋಡಿ, ನಾನು ಹೇಳಿದಾಗೆ ನಾನು 1980ಗೆ ಹೋದವನು. ಅದಕ್ಕಿಂತ ಸ್ವಲ್ಪ ದಿನ ಮುಂಚೆ ಇದರಿಂದ ಮರಾಠಿಯಿಂದ ಕನ್ನಡದವ್ರನ್ನ ಓಡಿಸಿ ಇಲ್ಲಿಂದ ಕಳಿಸಿ ಅನ್ನೋದೆಲ್ಲ ಇತ್ತು. ಆದರೆ ನಮ್ಮವರು ತುಂಬ ಧೈರ್ಯದವರು, ನಾವು ಜಲ್ದಿ ಯಾರಿಗೂ ಹೆದರೋದಿಲ್ಲ. ಹಾಗಾಗಿ ಅದನ್ನು ನಾವು ಫೇಸ್ ಮಾಡಿದ್ವಿ. ಸೆಕೆಂಡ್ಲಿ, ಹೋಟೆಲ್ ಇಂಡಸ್ಟ್ರಿ ನಮ್ಮ ಕೈಲಿ ಇದ್ದಿದ್ದರಿಂದ ದಟ್ ಈಸ್ ಅವರ್ ಲೈಫ್ ಲೈನ್. ನಾವು ಹೇಳಿದ್ರೆ ನೀವು ಏನಾದರೂ ಬೇಡ, ನಾಳೆಯಿಂದ ನಾನು ಹೋಟೆಲ್ ಕ್ಲೋಸ್ ಮಾಡ್ತೀನಿ ಅಂತ. ಇಮಿಡಿಯೇಟ್ಲಿ ಏನಾಗುತ್ತೆ, ನಾರ್ಮಲಿ ಆವಾಗ ಈ ಬಾಂಬೆನಲ್ಲಿ ಮಿಲ್ಗಳೆಲ್ಲ ತುಂಬ ಜಾಸ್ತಿ ಇತ್ತು. ಈ ಮಿಲ್ ವರ್ಕರ್ಸ್ ದೇ ವರ್ ಡಿಪೆಂಡೆಂಟ್ ಆನ್ ಅವರ್ ಹೋಟೆಲ್ಸ್. ಎಲ್ಲ ಪಾಪದವ್ರು ಇದ್ದವರು, ಮಿಲ್ನಲ್ಲಿ ಕೆಲಸ ಮಾಡೋರು, ಅವ್ರಿಗೆ ಮನೆ ಇಲ್ಲ, ಅವರಿಗೆ ಫ್ಯಾಮಿಲಿ ಇಲ್ಲ, ಊಟ ಸೊ ಅವ್ರು ಏನಿದ್ರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಮಿಲ್ಲಿಗೆ ಬರ್ತಾಯಿದ್ರು, ಇಲ್ಲ ರಾತ್ರಿ ಊಟ ಮಾಡಿ ಮನೆಗೆ ಹೋಗ್ತಾಯಿದ್ರು. ಸೊ ಅವರಿಗೆ ಹೋಟೆಲ್ ಎಲ್ಲ ಅದು ಕ್ಲೋಸ್ ಆಗಿಬಿಟ್ರೆ ಅವ್ರಿಗೆ ಊಟ ಮಾಡೋದು ಇಲ್ಲಿ. ಆಮೇಲೆ ಒಂದೊಂದು ಹೋಟೆಲ್ 40-50 ಜನ ಕೆಲಸ ಮಾಡ್ತಾ ಇದ್ದಾರೆ ಎಂಪ್ಲಾಯ್ಮೆಂಟಿಗೆ. ಸೊ ಹಾಗಾಗಿ ಒಂದು 2 ದಿನ ಸ್ಟ್ರೈಕ್ ಮಾಡು ಅಂತ ಹೇಳಿದ್ರೆ ಬಾಂಬೆ ಎಲ್ಲ ಸ್ಟಾಪ್ ಆಗೋಗ್ಬಿಡುತ್ತೆ. ಅದು ಅಲ್ಲದೆ ಸಹ ಮುಂಬೈಲಿ ರಿಕ್ಷಾದವರಾಗಲಿ, ಟ್ಯಾಕ್ಸಿದವರಾಗಲಿ, ಡೈಲಿ ಲೇಬರ್ಸ್ ಅವ್ರಿ, ಇವರೆಲ್ಲ ಡಿಪೆಂಡೆನ್ಸಿ ಊಟಕ್ಕೆ ಹೋಟೆಲ್ ಮೇಲೇ. ಸೊ ಹಾಗಾಗಿ ನಮ್ಮದೊಂದು ಅವು ದಬ್ದಬ ಅಂತ ಹೇಳ್ತಾರಲ್ಲ, ಅದೊಂದು ಇತ್ತು ನಮಗೆ ಅವತ್ತಿಂದ ಇದುವರೆಗೂ. ಸೆಕೆಂಡ್ಲಿ, ನಮಗೂ ಗೊತ್ತಿದೆ ನಾನು ಇಲ್ಲಿ ಬಂದಿರೋ ಹಣ ಮಾಡೋಕ್ಕೆ. ಹೌದು, ನನ್ನ ಇಂಟೆನ್ಷನ್ ಇದು ಇಲ್ಲಿ ಮನಿ ಮೇಕಿಂಗ್. ಆಮೇಲೆ ಇಲ್ಲಿ ಎಲ್ಲ ಫೆಸಿಲಿಟಿ ಇದೆ, ನನಗೆ ನೆಕ್ಸ್ಟ್ ಲೈಫ್ ನಾನು ಇಲ್ಲಿಯೇ ಇರಬೇಕು. ಆ ಒಂದು ಎಕ್ಸೆಪ್ಟೆನ್ಸ್ ನಮ್ಮಲ್ಲಿ ಇದರಿಂದ ಸೊ ವಿ ಆರ್ ರೆಡಿ ಟು ಅಡ್ಜಸ್ಟ್ ವಿತ್ ಎನಿ ಸಿಚುವೇಶನ್. ಸೊ ದಟ್ ಈಸ್ ವಾಟ್ ಪ್ಲೇ ಮಾಡಿರ್ಬೋದು. ಈ ಥರದ್ದು ಏನಾದ್ರು ಇನ್ಸಿಡೆಂಟ್ಸ್ ನಿಮಗೆ ಗೊತ್ತಿರೋವಂಥದ್ದು ಇದೆಯಾ ಸರ್? ಕೇಸ್ ಸ್ಟಡಿಗಳು, ಅಂದರೆ ಈ ಹಿಂದೆ ಆದಂಥ ಕೆಲ ಗಲಾಟೆ ಸಂದರ್ಭ, ಅದನ್ನು ಮೀರಿ ಯಾರಾದರೂ ಈ ಕಡೆ ಕನ್ನಡದವರು ಅದನ್ನು ಹೇಗೆ ಎದುರಿಸಿದ್ದು ಮತ್ತೊಂದು ಈ ಥರದ್ದು? ನೋಡಿ, ನಮ್ಮಲ್ಲಿ ಹೆಸರು ಹೇಳಲಿಕ್ಕೆ ಆಗಲಿಕ್ಕಿಲ್ಲ, ಬಿಕಾಸ್ ಆಫ್ ದಿ ಪಬ್ಲಿಕ್ ದಿಸ್ ಥಿಂಗ್. ತುಂಬ ಜನ ಇದ್ದಾರೆ ಅದರಲ್ಲಿ. ಎಷ್ಟೋ ಜನ ಪೊಲಿಟಿಕ್ಸ್ನಲ್ಲಿ ಸೇರಿಸ್ಕೊಂಡು, ಫಾರ್ ಎಕ್ಸಾಂಪಲ್ ಒಂದು ಹೆಸರು ನಾನು ಇವತ್ತು ಹೇಳ್ಬೋದು, ಜಾರ್ಜ್ ಫರ್ನಾಂಡಿಸ್. ಅವರು ಇಲ್ಲಿಂದ ಅಲ್ಲಿ ಹೋದವರು. ಅಲ್ಲಿ ಹೋಗಿ ಪೊಲಿಟಿಕ್ಸ್ ಲೈಫ್ನಲ್ಲಿ ಅವ್ರು ಫಸ್ಟ್ ಸ್ಟಾರ್ಟ್ ಮಾಡಿದ್ದೇನು, ಈ ಮಿಲ್ ವರ್ಕರ್ಸ್ನ ಪ್ರೊಟೆಕ್ಷನ್ ಮಾಡೋದು, ನಮ್ಮ ತುಳು ಕನ್ನಡಿಗರನ್ನ ಪ್ರೊಟೆಕ್ಷನ್ ಮಾಡೋದು, ನಮಗ್ಯಾರು ತೊಂದರೆ ಕೊಟ್ಟರೆ ಪ್ರೊಟೆಕ್ಷನ್ ಮಾಡೋದು, ಅಂಥ ಕೆಲಸ ಮಾಡಿ ಅವ್ರ ಪೊಲಿಟಿಕಲ್ ಲೈಫ್ನಲ್ಲಿ ಮುಂದೆ ಹೋಗಿದ್ದು. ಸೊ ಅವ್ರ ಹಿಂದ್ಗಡೆ ಅದೆಷ್ಟೋ ಜನರಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಕೆಲವು ಜನ ಪೊಲಿಟಿಕ್ಸ್ನಲ್ಲಿ ಬಂದು ಅವ್ರ ಸಪೋರ್ಟ್ ತಗೊಂಡು ಪೊಲಿಟಿಕ್ಸ್ನಲ್ಲಿ ನಿಂತು ಪೊಲಿಟಿಕ್ಸ್ನಲ್ಲಿ ನಮ್ಮ ತುಳು ಕನ್ನಡಿಗರು MP ಆಗಿದ್ದಾರೆ, MLA ಆಗಿದ್ದಾರೆ, ಕಾರ್ಪೊರೇಟರ್ಸ್ ಆಗಿದ್ದಾರೆ. ಅದರಲ್ಲಿ ಈ ವರ್ಷ ಕಳೆದ BMC ಎಲೆಕ್ಷನ್ ಈಗ ಒಂದು 6 ತಿಂಗಳು ಮುಂಚೆ ಆಯಿತು. ಅದರ ಇತಿಹಾಸ ಅಂತ ಹೇಳಿದ್ರೆ 16 ಜನ ತುಳು ಕನ್ನಡಿಗರು ಕಾರ್ಪೊರೇಟರ್ ಆಗಿದ್ದಾರೆ ಮುಂಬೈಯಲ್ಲಿ. ಮೊನ್ನೆ ಒಂದು 3 ತಿಂಗಳ ಮುಂಚೆ ಬಣ್ಸಂಗದಲ್ಲಿ ನಮ್ಮದೊಂದು ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಆಯಿತು. ಎಲ್ಲ 16 ಜನ ಕರೆದು ಅವ್ರು ಸನ್ಮಾನ ಮಾಡಿದ್ದೀರಿ. ಯಾಕೆಂದರೆ ನೀವೆಲ್ಲ ನಮ್ಮ ತುಳು ಕನ್ನಡಿಗರಾಗಿರ್ಬೋದು, ತುಳುವರಾಗಿರ್ಬೋದು, ಕರೆದು ಸನ್ಮಾನ ಮಾಡಿದ್ದು. ಸೊ ಈ ಥರ ನಮ್ಮ ಜನರು ಪ್ರತಿಯೊಂದು ಸ್ಟೇಜಲ್ಲಿ ಇನ್ನು ಕೆಲವರು ನಮ್ಮವರೆಲ್ಲ ಲೀಡರ್ಸ್ ಹೆಸರಿದೆ, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಜಾಬ್ನಲ್ಲಿ ಹೋದರು. ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಅವ್ರು ಎಷ್ಟೋ ಹೆಸರು ಮಾಡಿದ್ದಾರೆ. ಅದು ಎಷ್ಟೋ ಅಂಡರ್ವರ್ಲ್ಡ್ಗೆ ಅವರು ಥ್ರೆಟ್ ಕೊಟ್ಟಿದ್ದಾರೆ, ಅದನ್ನು ಸ್ಟಾಪ್ ಮಾಡಿದ್ದಾರೆ. ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ನ ಮಹಾರಾಷ್ಟ್ರದಲ್ಲಿ ನಮ್ಮವರು ಕಂಟ್ರೋಲ್ ಮಾಡಿದ್ದಾರೆ. ಭಾಳಷ್ಟು ಹೆಸರಿದೆ, ಇವ್ರದ್ದೆಲ್ಲ ಕಾಂಟ್ರಿಬ್ಯೂಷನ್ ಇದೆ ಸರ್. ಇವತ್ತು ಮಹಾರಾಷ್ಟ್ರನೂ ಇವ್ರ ಹೆಸರು ಹೇಳುತ್ತೆ ಅಂಥವ್ರು ನಮ್ಮ ಪ್ರತಿಯೊಂದು ಫೀಲ್ಡ್ನಲ್ಲಿದ್ದಾರೆ. ಅದರಲ್ಲೂ ಇವತ್ತು ನೋಡಿದರೆ ನಾವು ಇಲ್ಲದ ಫೀಲ್ಡ್ ಇಲ್ಲ. ಓಕೆ, ತುಳು ಕನ್ನಡಿಗರು ಇಲ್ಲ. ಡಾಕ್ಟರ್ಸ್ ಸರ್, ಮಹಾರಾಷ್ಟ್ರದಲ್ಲಿ 1000+ ಡಾಕ್ಟರ್ಸ್ ಇದ್ದಾರೆ ತುಳು ಕನ್ನಡಿಗರು. 400+ ಇಂಜಿನಿಯರ್ಸ್ ಇದ್ದಾರೆ ತುಳು ಕನ್ನಡಿಗರು. 600+ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇದ್ದಾರೆ ತುಳು ಕನ್ನಡಿಗರು. ಫಿಲ್ಮ್ ಇಂಡಸ್ಟ್ರಿ ಇದ್ದದ್ದು ನಿಮಗೆ ಗೊತ್ತಿದೆ. ಬೇರೆ ಯಾವುದೇ ನಾವು ಹೋಟೆಲ್ ಇಂಡಸ್ಟ್ರಿ ನಾನು ನಿಮಗೆ ಹೇಳಿದೆ. ಸೊ ಟುಡೇ ವಿ ಆರ್ ಎವ್ರಿವೇರ್. ಆ್ಯಂಡ್ ಮಹಾರಾಷ್ಟ್ರದ ಯಾವುದೇ ಲೆವೆಲ್ಗೆ ಹೋಗಲಿ ನಮ್ಮ ಕಾಂಟ್ರಿಬ್ಯೂಷನ್ ಇದೆ, ನಮಗೆ ಹೆಸರಿದೆ, ನಮಗೆ ಒಳ್ಳೆ ಒಂದು ರೆಸ್ಪೆಕ್ಟ್ ಇದೆ ನಮ್ಮವರಿಗೆ. ನನಗೆ ಭಾಳಷ್ಟು ಆಶ್ಚರ್ಯ ಆಗೋದು ಅಂತಂದರೆ, ಎಸ್ಪೆಷಲಿ ಬಂಟ್ಸ್ ಅವರು ಗಲ್ಫ್ ಕಂಟ್ರೀಸಿಗೆ ಹೋಗಲಿ, ಅಲ್ಲೊಂದು ಬಿಸ್ನೆಸ್ ಟೈಕೂನ್ ಆಗೋಷ್ಟ್ರ ಮಟ್ಟಿಗೆ ಬೆಳೀತಾರೆ. ಮಹಾರಾಷ್ಟ್ರಕ್ಕೆ ಹೋಗಲಿ, ಅಲ್ಲೂ ಕೂಡ ನೀವು ಹೇಳ್ದಂಗೆ ಭಾಳಷ್ಟು ಮಂದಿ ಬಂಟ್ಸ್ ಪ್ರಮುಖವಾಗಿ ದೊಡ್ಡ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ್ದಾರೆ ನಿಮ್ಮ ರೀತಿಯಾಗಿ.
ಸೊ ಅದು ಹೇಗೆ ಸಾಧ್ಯ ಅಂತ ಅಂದರೆ ಬೇರೆ ಕನ್ನಡದ ಅದು ಕ್ಯಾಸ್ಟ್ ಅಂತ ನಾನು ತಗೊಂಡ್ರೆ ಅಥವಾ ರೀಜನ್ಗೆ ಅಂತ ತಗೊಂಡ್ರೆ ಆ ಮಟ್ಟಿಗೆ ಸಾಧ್ಯ ಆಗದೆ ಇರೋ ಸಾಧನೆನ ಈ ಕೋಸ್ಟಲ್ ಕರ್ನಾಟಕದಲ್ಲಿರುವಂಥ ಬಂಟ್ಸ್ ಅಥವಾ ಬಿಲ್ಲವಾಸ್ ಅಥವಾ ಅಗೇನ್ ಈ ಮಗುವೀರ ಇವ್ರಿಗೆ ಹೇಗೆ ಸಾಧ್ಯ ಆಗುತ್ತೆ, ಎಸ್ಪೆಷಲಿ ಕೋಸ್ಟಲ್ ಕರ್ನಾಟಕ ಏನು ಡಿಫ್ರೆನ್ಸ್ ಇದೆ ಅಂತ? ಸರ್ ನಾನು ಹೇಳಿದಾಗೆ ಒಂದು ನಾವು ಹಾರ್ಡ್ ವರ್ಕರ್ಸ್, ಸೆಕೆಂಡ್ಲಿ ವಿ ಆರ್ ಪೀಪಲ್ ಆಫ್ ಕಮಿಟ್ಮೆಂಟ್. ಈಗ ನೀವು ನನ್ನೊಂದು ವಿಶ್ವಾಸದಲ್ಲಿ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಐ ವಿಲ್ ಲೀವ್ ಅಪ್ ಟು ಯುವರ್ ಎಕ್ಸ್ಪೆಕ್ಟೇಷನ್ಸ್. ನನ್ನ 100% ಕಮಿಟ್ಮೆಂಟ್. ಆಮೇಲೆ ಬೀಯಿಂಗ್ ಅನ್ ಹಾರ್ಡ್ ವರ್ಕಿಂಗ್ ಒಂದು ಒಳಗೆ ಇರೋದ್ರಿಂದ ಅದು 12 ಗಂಟೆ ಡ್ಯೂಟಿ ಆಗಲಿ 16 ಗಂಟೆ ಡ್ಯೂಟಿ ಆಗಲಿ ಟೈಮಿಂಗ್ ನೋಡಲಿಲ್ಲ, ಕೆಲಸವನ್ನು ನೋಡಿದ್ದೀನಿ, ನನ್ನ ಕಮಿಟ್ಮೆಂಟನ್ನು ನೋಡಿದ್ದೀನಿ. ಇಂಥ ಒಂದು ಕಮಿಟ್ಮೆಂಟ್ ಇರೋದ್ರಿಂದ ನಾವೆಲ್ಲ ಒಟ್ಟಿಗೆ ಇದ್ವಿ. ಆಮೇಲೆ ಇಲ್ಲೊಂದು ನಮ್ಮವ್ರ ದೊಡ್ಡ ಗುಣ ಅಂತ ಹೇಳಿದರೆ ಸರ್, ಆ ಕಾಲದಲ್ಲಿ ನಾನು ಇವತ್ತಿಂದ ನಾನೀಗ ಬಣ್ಣ ಸಂಘದಲ್ಲಿ ಒಂದು ಸೆಕ್ರೆಟರಿ ಆಗಿ ನಾನು ಬಣ್ಣ ಸಂಘ ನೋಡ್ತಾ ಇದ್ದೀನಿ ಸರ್. 40 ವರ್ಷ ಮುಂಚೆ 50 ವರ್ಷ ಮುಂಚೆ ಈಗ ನಮ್ಮ ಬಣ್ಣ ಸಂಘನು ಸರ್ ಆಲ್ಮೋಸ್ಟ್ ಈಗ 99 ಮುಂದೆ ಕಟ್ಟಿದ್ದಾರೆ. ಆ ಸಂಘಗಟ್ಟೆ ಆವಾಗ ಜನರ ಹತ್ರ ದುಡ್ಡೆಲ್ಲಿತ್ತು, ಒಟ್ಟಾಗ್ತಿದ್ರು ಇಲ್ಲಿ. ಆದರೂ ಅವರೆಲ್ಲ ಒಂದು ಒಟ್ಟಾಗಿ ಸಮಾಜಕ್ಕೆ ಏನಾದರೂ ಮಾಡಬೇಕು, ನಮ್ಮವರಿಗೆ ಏನಾದರೂ ಮಾಡಬೇಕು, ಇಲ್ಲಿ ಯಾರಾದರೂ ಸಿಕ್ಕಿದೆ ಅವನ ಕೈ ಹಿಡಿಬೇಕು, ಅವನಿಗೊಂದು ಹೆಲ್ಪ್ ಮಾಡಬೇಕು. ಇವತ್ತು ಸಹ ಯಾರಾದರೂ ಒಬ್ಬ ತುಳು ಕನ್ನಡಿಗೆ ಹೋಗಿ ಒಂದು ಹೋಟೆಲ್ಗೆ ಸರ್ ನನಗೆ ನಿಲ್ಲಕ್ಕೆ ಜಾಗ ಇಲ್ಲ, ಊಟ ಇಲ್ಲ ಅಂತ ಹೇಳಿದ್ರೆ ಇಲ್ಲೇನಿಲ್ಲೂ ಇಲ್ಲಿ ಊಟ ಮಾಡು, ಫಸ್ಟ್ ಈಸ್ ದಿಸ್. ಆಮೇಲೆ ನನ್ನಿಂದ ನಿನಗೇನು ಸಾಧ್ಯ ಆದರೂ ಅದನ್ನೂ ಮಾಡ್ತೀನಿ. ನನಗೆ ಒಬ್ಬರಿಂದ ಮಾಡಲಿಕ್ಕೆ ನಮ್ಮ ಹತ್ರ ಸಮಾಜ ಇದೆ, ಸಮಾಜಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಹಾಗಾಗಿ ಅವನ ಕೈ ಅವನು ಯಾವವರೆಗೆ ಒಂದು ಲೆವೆಲಿಗೆ ಬರೋದಿಲ್ಲೋ ಅವನ್ನ ಬಿಡೋದಿಲ್ಲ ಸರ್. ಇದು ಬಿಗ್ಗೆಸ್ಟ್. ಆಮೇಲೆ ಫೀಲಿಂಗ್ ಆಫ್ ಗಿವಿಂಗ್. ಈಗ ನಮ್ಮ ಹತ್ರ ಇರೋದೇ ಸ್ವಲ್ಪ, ಆ ಇದ್ದುದರಲ್ಲೂ ಐ ಡೋಂಟ್ ಮೈಂಡ್ ಗಿವಿಂಗ್. ಯಾಕೆಂದ್ರೆ ನಾವು ಇಲ್ಲಿಂದ ಊರಿಂದ ಬಾಂಬೆಗೆ ಹೋದಾಗ ಯಾರೂ ಏನೂ ತಗೊಂಡು ಹೋಗಲಿಲ್ಲ. ಈಗ ಥೌಸಂಡ್ಸ್ ಆಫ್ ಕನ್ನಡಿಗರಿದ್ದಾರೆ. ಹಿಸ್ಟ್ರಿ ಕೇಳಿದರೆ 100 ರೂಪಾಯಿ ತಗೊಂಬಂದು ಬರಬೇಕಾದ 100 ರೂಪಾಯಿ ಇತ್ತು, ಬರಬೇಕಾದ 200 ರೂಪಾಯಿ ಇತ್ತು, ಬರಬೇಕಾದ 150 ರೂಪಾಯಿ ಇಷ್ಟೇ ಇದ್ದಿದ್ದಲ್ಲ ಅದನ್ನು. ಅಷ್ಟು ಬಿಟ್ಟು ಆ ಮಹಾರಾಷ್ಟ್ರ ನಮಗೆ ಅಷ್ಟೆಲ್ಲ ಕೊಟ್ಟಿದೆ. ಯಾಕೆಂದರೆ ದಟ್ ಈಸ್ ಬಾಂಬೆ ಈಸ್ ಅ ಸಿಟಿ ಆಫ್ ಆಪರ್ಚುನಿಟೀಸ್. ಸಿಟಿ ಆಫ್ ಆಪರ್ಚುನಿಟೀಸ್. ಅದು ನಾನು ಹೇಳ್ಬೇಕಂದ್ರೆ ಕ್ಲಿಯರಾಗಿ ಹೇಳ್ತೀನಿ, ಬಾಂಬೆ ಅನ್ನೋದು ಒಂದು ಸಮುದ್ರ, ಅಲ್ಲಿ ಸಮುದ್ರ ಇದ್ದೇ ಇದೆ. ಆ ಸಮುದ್ರಕ್ಕೆ ಹೋಗಿ ಅದು ಎಷ್ಟು ನೀರು ತೆಗೊಬರಬೇಕು ಅದು ನಿಮ್ಮ ಕೈಲಿದೆ. ನೀವು ಎಷ್ಟು ಆಲೋಚನೆ ಮಾಡ್ತೀರೋ, ನಿಮಗೆ ಎಷ್ಟು ಬೇಕು ಅನ್ಸೋದು ಅಷ್ಟು ನೀವು ಅಲ್ಲಿಂದ ತರ್ಬೋದು. ಆದರೆ ನೀವು ಅಲ್ಲಿಗೆ ಹೋಗ್ಬೋದು, ಒಂದು ಗ್ಲಾಸ್ ತಗೊಂಡೋದ್ರೆ ನಿಮಗೆ ನೀರು ಸಿಗೋದು ಅಷ್ಟೇ. ನೀವೊಂದು ಬಕೆಟ್ ತಗೊಂಡೋದ್ರೆ ಬಕೆಟ್ ಫುಲ್ ನೀರು ಸಿಗುತ್ತೆ. ಅದೇ ಒಂದು ನೀವು ಟ್ಯಾಂಕರ್ ತಗೊಂಡೋದ್ರೆ ಟ್ಯಾಂಕರ್ ಫುಲ್ ನೀರು ಸಹ ಐತೆ. ಯಾರೂ ಕೇಳೋದಿಲ್ಲ ಇಷ್ಟು ಯಾಕೆ ತಗೊಂಡು ಹೋಗ್ತಿದ್ಯಾ ಅಂತ, ಯಾರೂ ಕೇಳಿದ್ರೆ ನಿನಗೂ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇಷ್ಟಿರೋದ್ರಿಂದ ಸೊ ಇಟ್ ಇಸ್ ಅನ್ ಅಪರ್ಚುನಿಟಿ. ಹೌ ವಿಲ್ ಯು ಎನ್ಕ್ಯಾಚ್ ದಿಸ್ ಅಪರ್ಚುನಿಟಿ? ಸೊ ನಮ್ಮವ್ರು ಏನು ಮಾಡಿದರೆ, ನನಗೇಂತೂ ಆಯಿತು, ನಾನೊಂದು ಸ್ವಲ್ಪ ವಾಟ್ ಕ್ಯಾನ್ ಐ ಡೂ ಫಾರ್ ಮೈ ಫೆಲೋಸ್, ವಾಟ್ ಕ್ಯಾನ್ ಐ ಡೂ ಫಾರ್ ನನ್ನ ಸಂಬಂಧವರಿಗೆ. ನಾನು ಒಳ್ಳೆಯದಾಗಬೇಕು, ನನ್ನವರು ಒಳ್ಳೆಯದಾಗಬೇಕು. ಇದು ಪ್ರತಿಯೊಬ್ಬರ ಫೀಲಿಂಗ್. ಆ ಫೀಲಿಂಗ್ ಇದ್ದಿದ್ದರಿಂದ ಪ್ರತಿಯೊಬ್ಬರನ್ನ ಕೈ ಹಿಡ್ಕೊಂಡೋದ್ರು ಸರ್. ಇವತ್ತು ಬಣ್ಸಂಗ 99 ವರ್ಷದ ಮುಂಚೆ ಕಟ್ಟಿದ್ದ, ನಂಗೆ ಸಂಬಂಧ ಗೊತ್ತಿದೆ ಅಂತ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ಕಟ್ಟಿದಾಗ ಇವತ್ತು ವಿ ಹ್ಯಾವ್ ಅಸೆಟ್ ವರ್ತ್ ಮೋರ್ ದೆನ್ 1500 crores. ಮುಂಬೈ ಸಂಘ ವರ್ತ್ ಈಸ್ ಮೋರ್ ದೆನ್ 1500 crores. ಸರ್ ನಮ್ಮೊಂದು ರಾಧಾಬಾಯಿ ತಿಮ್ಮಪ್ಪ ಆಡಿಟೋರಿಯಂ ಇದೆ, ಬಿಲ್ಡಿಂಗ್ ಇದೆ. 45 ವರ್ಷದ ಮುಂದೆ ಕಟ್ಟಿದ ಬಿಲ್ಡಿಂಗ್ ಅದು. 1000 ಪೀಪಲ್ ಸಿಟ್ಟಿಂಗ್ ಕೆಪಾಸಿಟಿ ಹಾಲ್ ಅದು. ಸರ್ 45 ವರ್ಷಕ್ಕಿಂತ ಮುಂದೆ ಅಂಥ ಭವ್ಯವಾದ ಬಿಲ್ಡಿಂಗ್, 1000 ಕೆಪಾಸಿಟಿ. ಆಕೆ 1000 ಕೆಪಾಸಿಟಿ ಇವತ್ತು ಫುಲ್ ಮಾಡಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಅವ್ರ ಆಲೋಚನೆ ನೋಡಿ, ಎಲ್ಲಿಂದ ದುಡ್ಡು ತಂದಿರಬೇಕು. ಸೊ ಹಾಗಾದರೆ ಸಮಾಜವನ್ನು ಉಳಿಸ್ಬೇಕು, ಸಮಾಜವನ್ನು ಬೆಳೆಸಬೇಕು, ಜನರಿಗೂ ಉಪಕಾರ ಆಗಬೇಕು, ನಮ್ಮ ಕಲ್ಚರ್ಸ್ ಎಲ್ಲ ಉಳಿಬೇಕು, ನಮ್ಮ ಆಚಾರ ವಿಚಾರ ಎಲ್ಲ ಇಲ್ಲಿ ಆಗ್ತಾ ಇರಬೇಕು. ಆ ಒಂದು ಆಲೋಚನೆ ಪ್ರತಿಯೊಬ್ಬರು ಒಂದೊಂದು ಈಗ ನಮ್ಮ ಹತ್ರ ಆಲ್ಮೋಸ್ಟ್ 33 ಪ್ರೆಸಿಡೆಂಟ್ ಆದರು ಅಂತ ಕಾಣುತ್ತೆ ನಮ್ಮ ಬಣ್ಣ ಸಂಘದಲ್ಲಿ. ಪ್ರತಿಯೊಬ್ಬರು ಅವ್ರು ಬಂದಾಗ ಅವರು 3 ವರ್ಷ ಟರ್ನ್ ಮಾಡಿ ಹೋಗುವೆ ಏನಾದರೂ ಒಂದು ಹೊಸದು ಮಾಡಿ ಹೋಗಿದ್ದಾರೆ. ಆ್ಯಂಡ್ ಎವ್ರಿ ಸಿಂಗಲ್ ಪರ್ಸನ್ ಈಸ್ ಕಾಂಟ್ರಿಬ್ಯೂಟೆಡ್. ಇದೇ ಥರ ಬಿಲ್ಲವರ ಸಮಾಜ ಅವರು ಬೆಳೆಸ್ತಾ ಹೋದರು, ಅವರು ದೊಡ್ಡ ಮಾಡ್ತಾ ಹೋದರು, ಅವರು ಕೈ ಹಿಡಿತಾ ಹೋದರು. ಆಮೇಲೆ ಅಲ್ಲಿ ಇನ್ನೊಂದು ಹೇಳಂದರೆ, ನಾವು ಆದರೆ ಅವ್ರು ಮಾಡ್ತಾ ಇದ್ರಲ್ಲ ನನ್ನಿಂದ ಆಗಲೆಂದು ಅದಿರುತ್ತಲ್ಲ ಸ್ವಲ್ಪ, ಅದು ಬಿಟ್ಬಿಟ್ಟು ಅವ್ರು ಮಾಡ್ತಾ ಇದ್ದರೆ ನಾನು ಮಾಡ್ಬೋದು, ನನಗೂ ಮಾಡಬೇಕು. ನಾನು ಅವರಿಂದ ಏನು ಇನೋವೇಷನ್ ಹೊಸದು ಮಾಡಲಿದ್ದು, ಅಟ್ಲೀಸ್ಟ್ ಅದನ್ನು ಕಾಪಿ ಮಾಡಿ ನನ್ನವರಿಗೆ ನಮ್ಮ ಹೆಲ್ಪ್ ಮಾಡ್ಬೋದಲ್ಲ. ಸೊ ಇದು ಮಾಡ್ತಾ ಇವತ್ತು ಆಲ್ಮೋಸ್ಟ್ 24 ಜಾತಿಯ ಸಂಸ್ಥೆಗಳು ಮುಂಬೈಲಿದೆ. ಆಲ್ ಆರ್ ಡೂಯಿಂಗ್ ವೆಲ್. ಅದು ಅಲಾಂಗ್ ವಿತ್ ದ್ಯಾಟ್ ಇವತ್ತು ನೀವು ಕೋಸ್ಟಲ್ ಕರ್ನಾಟಕಕ್ಕೆ ಹೋದರೆ, ಉಡುಪಿ ಮಂಗಳೂರು ಡಿಸ್ಟಿಕ್ಕಿಗೆ ಹೋದರೆ, ಎವ್ರಿ ಟೆಂಪಲ್ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಈಸ್ ಫ್ರಮ್ ಬಾಂಬೆ.
ಅಲ್ಲಿ ಎಷ್ಟೋ ಜನ ಭವನ ಕಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಈಸ್ ಫ್ರಮ್ ಬಾಂಬೆ. ಅಲ್ಲಿ ಏನಾದ್ರು ಸ್ಕೂಲ್ ಆಗಿದ್ದು, ಅಲ್ಲಿ ಏನಾದರೂ ಡೆವಲಪ್ಮೆಂಟ್ ಆಗಿದ್ದರೆ ಬಾಂಬೆದ ಯಾವುದೇ ಜಾತಿಯವರು ಇಲ್ಲಿ ಅವರವರ ಜಾತಿಯಾಗಂತೂ ಪ್ರತಿಯೊಬ್ಬರು ಮಾಡ್ತಾರೆ. ಎಷ್ಟೋ ಸಲ ಜಾತಿ ಮೀರಿ ಬಂದು ಸಹ ಅಲ್ಲಿ ನನ್ನ ಊರಿಗೆ ಏನಾದರೂ ಕಾಂಟ್ರಿಬ್ಯೂಷನ್ ಮಾಡಲಿಕ್ಕೆ ಅದೇ ಮಾಡಬೇಕನ್ನೋ ಮನಸ್ಸು ಇವತ್ತು ಇದೆ, ಇವತ್ತು ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಜನರಿಗೆ ಹೇಳ್ತೀನಿ, ನೀವು ನೋಡಿ ಎಷ್ಟೋ ಕಾಲ ಒಬ್ಬರೊಂದು ದೇವಸ್ಥಾನ ಕಟ್ಟಬೇಕು, ಖರ್ಚು ಎಷ್ಟು? 2 ಕೋಟಿ ಕಲೆಕ್ಷನ್ ಆಗೇ ಆಗುತ್ತೆ, ದೇವಸ್ಥಾನವೂ ರೆಡಿ ಆಗುತ್ತೆ. ಇನ್ನೊಬ್ರು ಯಾರೋ ಬಂದು ಖರ್ಚು ಎಷ್ಟು ಮಾಡಿ ನಾವೊಂದು 5 ಕೋಟಿ ಮಾಡಬೇಕು ಅಂತಿದ್ವಿ, 5 ಕೋಟಿ ಕಲೆಕ್ಷನ್ನು ಆಗುತ್ತೆ, ದೇವಸ್ಥಾನವೂ. ಇತ್ತೀಚೆಗೆ ಒಂದು ಕಾಪು ಮಾರಿಯಮ್ಮ ದೇವಸ್ಥಾನ, ನೀವು ಹೆಸರು ಕೇಳಿರ್ಬೋದು ಅಥವಾ ಹೋಗಿರ್ಬೋದು, ತುಂಬ ಫೇಮಸ್, ಅರೌಂಡ್ 60 ಕ್ರೋಡ್ ಹಾಂ ಆಗಿದೆ, ಖರ್ಚಾಗಿದೆ ಅಂತ ಹೇಳ್ತಾರೆ. ಸೊ ಅಷ್ಟು ಆಗಿದೆ. ಒಂದು ಬಾಂಬೆ ದುಡ್ಡೆ ಮ್ಯಾಕ್ಸಿಮಮ್ ಬಾಂಬೆ ದುಡ್ಡು ಬಂದಿದೆ. ಸೊ ಪೀಪಲ್ ಆರ್ ನಮ್ಮಲ್ಲಿ ನೋಡಿ ಅಷ್ಟು ಜನರು ಇದ್ದಾರೆ. ಯಾರು ಯಾವುದನ್ನು ಮರೆಯಲ್ಲ, ಅವ್ರ ರೂಟನ್ನು ಮರೆಯಲ್ಲ, ಮನೇನು ಮರೆಯಲ್ಲ. ಸೊ ಹಾಗಾಗಿ ನಾನು ಒಳ್ಳೇದಾಗಬೇಕು, ನನ್ನಿಂದ ಸಾಧ್ಯ ಆದರೆ ಯಾರನ್ನಾದರೂ ಇನ್ನೊಬ್ಬರನ್ನ ಒಳ್ಳೇದು ಮಾಡಬೇಕು, ಕಷ್ಟದಲ್ಲಿ ನಾನು ಸಹಾಯ ಮಾಡಬೇಕು ಅನ್ನೋ ದೊಡ್ಡ ಮನಸ್ಸಿದೆ ಸರ್ ನಮ್ಮವರು. ಈ ಭಾಳಷ್ಟು ಸಿನಿಮಾದಲ್ಲೆಲ್ಲ ನಾವು ನೋಡ್ತಾ ಇರ್ತೀವಿ. ಆಮೇಲೆ ಅಗೈನ್ ಈ ಕೆಲವೊಂದು ಕ್ರೈಮ್ ರಿಲೇಟೆಡ್ ಕೇಸ್ ಸ್ಟಡಿಗಳನ್ನ ತಗೊಂಡೋಗಿ ನಾವು ನೋಡ್ತಾ ಇರ್ತೀವಿ. ಈ ಅಂಡರ್ವರ್ಲ್ಡ್ ಅಂತ ಅಂದಾಗ ಅಲ್ಲೊಂದು ಶೆಟ್ಟಿ ಅನ್ನೋ ಹೆಸರು ಇದ್ದೇ ಇರುತ್ತೆ. ಅದು ಯಾವುದೋ ರೀಸೆಂಟ್ ಸಿನಿಮಾದಿಂದ ಹಿಡಿದು ಬೇರೆ ಸಿನಿಮಾದಲ್ಲಿ ನೋಡಿದಾಗಲೂ ಒಬ್ಬ ದೊಡ್ಡ ಡಾನ್ ಇರ್ತಾನೆ, ಒಂದೋ ಆತ ಶೆಟ್ಟಿ ಆಗಿರ್ತಾನೆ, ಇಲ್ಲ ಆತನ ಅಕ್ಕಪಕ್ಕ ಇರೋರಲ್ಲಿ ಯಾರು ಶೆಟ್ಟಿ ಇರ್ತಾರೆ. ಸೊ ಅಂದರೆ ಇದು ಕೇವಲ ಬಿಸ್ನೆಸ್ಸು ಇದಕ್ಕೆ ಮಾತ್ರ ಸೀಮಿತ ಆಗದೆ ಅಲ್ಲಿರುವಂಥ ಕೆಲ ಪ್ರಭಾವಿಗಳ ಜೊತೆ ಸೇರಿಕೊಂಡು ಕೂಡ ಗುರುತಿಸ್ಕೊಂಡಂಥವ್ರಲ್ಲಿ ಈ ಭಾಗದವ್ರು ಇದ್ದಾರೆ. ಅದು ಈಗೀಗ ಕಮ್ಮಿ ಇದೆಯಾ ಅಥವಾ ಹೇಗೆ ಸರ್? ಚೇಂಜ್ ಆಗಿದೆಯಾ ಅದೇನು ಅಂತ? ಈಗ ನೋಡಿ, ಬಾಂಬೆನಲ್ಲಿ ಅಂಡರ್ ವರ್ಲ್ಡ್ ಅನ್ನೋ ವಿಷಯನೇ ಈಗ ಆಲ್ಮೋಸ್ಟ್ ಇಲ್ಲ ಅಂತಾಗಿದೆ ಈಗ. ಯಾಕೆಂದರೆ ತುಂಬ ಅದೆಲ್ಲ ಆಲ್ಮೋಸ್ಟ್ ನಿರ್ನಾಮ ಆಗಿದೆ. ಇವತ್ತು ಭಯನೂ ಇಲ್ಲ. ಮುಂಚೆ ಇದ್ರೆ ಒಂದು ಒಳ್ಳೆ ಗಾಡಿ ತಗೊಂಬಂದರೆ ಮನೇಲಿ ಹೇಳ್ತಾರೆ, ನೀ ಗಾಡಿ ತಗೊಂಬಂದ್ರೆ ನಾಳೆ ಎಲ್ಲರಿಗೂ ಗೊತ್ತಾಗುತ್ತೆ, ನಾಳೆ ಒಂದು ಫೋನ್ ಬರುತ್ತೆ ಅಂತ ಒಂದು ಭಯ ಇತ್ತು. ಯಾವಾಗ ಒಂದು 15-20 ವರ್ಷ ಹಿಂದೆ ಇತ್ತು 100% ಇತ್ತು. ಆಮೇಲೆ ನೀವು ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ರೆ ನಿಮ್ಮ ಹೋಟೆಲ್ ಒಳ್ಳೆ ಬಿಸ್ನೆಸ್ ಬರ್ತಾ ಇದ್ರೆ ಅವರಿಗೊಂದು ಭಯ ಇತ್ತು, ಯಾವಾಗ ಯಾರ್ದು ಫೋನ್ ಬರುತ್ತೆ ಅಂತ ಗೊತ್ತಿಲ್ಲ, ಈ ಒಂದು ಕನೆಕ್ಷನ್ ಯಾವ್ದು ಇಟ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು. ಸೊ ಅಂಥ ಒಂದು ಭಯ 100% ಇತ್ತು. ಆಮೇಲೆ ನೀವು ಹೇಳಿದ ಶೆಟ್ರು ಅಂಡರ್ ವರ್ಲ್ಡಿಗೆ ಹೋದ್ರು ಅಂತ ಶೆಟ್ರು ಎಲ್ಲಿ ಹೋಗಿದಾರೋ ಅವ್ರು ಅಲ್ಲಿದ್ದಾರೆ. ಈಸ್ ದ ಬೆಸ್ಟ್ ಆಫ್ ದ ಬೆಸ್ಟ್. ಕರೆಕ್ಟ್. ನಾನು ಏನು ಕೆಲಸ ಕೈಲಿ ಹಿಡ್ಕೊಂಡಿದ್ದೀನೋ ಅಲ್ಲಿ ನಾನು ಬೆಸ್ಟ್ ಮಾಡ್ತೀನಿ, ಇರ್ರೆಸ್ಪೆಕ್ಟಿವ್ ಆಫ್ ದಿ ವಾಟ್ ಫೀಲ್ಡ್ ಐ ಹ್ಯಾವ್ ಚೂಸನ್ ಅಂತ ಹೇಳ್ಬಿಟ್ಟು. ಆಮೇಲೆ ಕೆಲವು ಜನ ಓಕೆ ಅನ್ಫಾರ್ಚುನೇಟ್ಲಿ ಅನ್ನೋಯಿಂಗ್ಲಿ ಅನ್ಕಾನ್ಷಿಯಸ್ಲಿ ಅಲ್ಲಿ ಸೇರ್ಕೊಂಡಿದ್ದಾರೆ. ಅಲ್ಲಿಂದ ಎಷ್ಟೋ ಜನ ಹೊರಗೆ ಬಂದು ಇವತ್ತು ದೇ ಆರ್ ದ ಬೆಸ್ಟ್ ಬಿಸ್ನೆಸ್ ಮ್ಯಾನ್. ಕೆಲವು ಜನ ಹೊರಗೆ ಬರಲಿಕ್ಕೆ ಆಗಲಿಲ್ಲ ಅವರಿಗೆ ಫಾರ್ ಸಮ್ ಸಿಚುವೇಶನಲ್ಲಿ. ಸೊ ಆಮೇಲೆ ಅದು ಏನಾಯಿತು, ಅವ್ರದ್ದು ಹಿಸ್ಟ್ರಿ ಆಗಾಯಿತು. ಆದರೆ ಆಮೇಲೆ ಈಗ ನೋಡಿ, ಪರ್ಟಿಕ್ಯುಲರ್ಲಿ ಈ ಜನ್ರೇಷನ್ ಎಂದರೆ ಲಾಸ್ಟ್ ಒಂದು 20 ಇಯರ್ಸ್ನಲ್ಲಿ ದೇರ್ ಇಸ್ ನೋ ಸಚ್ ಇನ್ಸಿಡೆನ್ಸಸ್. ಆ ಲೈನ್ಗೆ ಹೋದವರು ಯಾರೂ ಇಲ್ಲ. ಅದು ಅಲ್ಲಿದ್ದವರು ಸಹ ಅವ್ರ ಮಕ್ಕಳೆಲ್ಲ ಬೆಸ್ಟ್ ಪ್ರೊಫೆಷ್ನಲ್ಸ್. ನಾನು ಹೇಳಿದ್ರೆ ಇವಾಗ ಶೆಟ್ಟಿ ಕಮ್ಯುನಿಟಿಯಲ್ಲಿ ನಮ್ಮರ್ಥ 600+ ಡಾಕ್ಟರ್ಸ್ ಇದ್ದಾರೆ, 400 CS ಇದ್ದಾರೆ, ಚಾರ್ಟರ್ಡ್ ಅಕೌಂಟ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಆರ್ಕಿಟೆಕ್ಟ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ. ಸೊ ಎವ್ರಿವೇರ್ ವಿ ಆರ್ ಟುಡೇ. ಆಗಿನ ಟೈಮ್ ಹೇಗಿತ್ತು ಸರ್? ಅಂದರೆ ಈ ಥ್ರೆಟ್ಗಳು ಬರ್ತಿದ್ದು, ಬಿಸ್ನೆಸ್ ಮಾಡಬೇಕು ಅಂದರೂ ಒಂದು ಸಂದರ್ಭದಲ್ಲಿ ಹೆದರಬೇಕಾದಂಥದ್ದಿತ್ತು, ಅಥವಾ ದುಡ್ಡಾದರೂ ಕೂಡ ಅದನ್ನು ತೋರಿಸ್ಕೊಳ್ದೇ ಇರುವಂಥ ರೀತಿಯಾಗಿ ಅವನ ನಡವಳಿಕೆ ಇರಬೇಕಿತ್ತು. ಆಗಿನ ಇನ್ಸಿಡೆಂಟ್ ನೆನ್ಪು ಮಾಡ್ಕೊಳ್ಳೋದಾದರೆ ಸರ್ ಎಷ್ಟೋ ಇನ್ಸಿಡೆನ್ಸಸ್ ಇದೆ. ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಫೋನ್ ಬರ್ತಾಯಿತ್ತು. ಐದರ್ ಅವ್ರು ಹೇಳಿದ್ದು ಏನು ಹೇಳಿದ್ದು ಅದನ್ನು ಕೇಳಬೇಕು, ಕೇಳಲಿಲ್ಲ ಅಂತ ಹೇಳಿದ್ರೆ ಏನಾದರೂ ಥ್ರೆಟ್ ಇತ್ತು. ಎಷ್ಟೋ ಮರ್ಡರೂ ಆಗಿದೆ, ಇದೆಲ್ಲ ಆಗಿದೆ, ಪ್ರಾಕ್ಟಿಕಲ್ ಆಗಿರುವಂಥ ವಿಷಯ. ಆದರೆ ಸ್ಲೋಲಿ ಈಗ ಮಹಾರಾಷ್ಟ್ರ ಗೌರ್ಮೆಂಟು ಅಂತ ಒಂದು ಸ್ಟ್ರಿಕ್ಟ್ ಕಾನೂನೆಲ್ಲ ತಂದು, ನೀವು ಕೆಲವು ಹೆಸರೆಲ್ಲ ಹೇಳಿದ್ರಿ, ಅವರೆಲ್ಲ ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದು ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಆ ರೀತಿನ ಕಂಟ್ರೋಲ್ ಮಾಡಿ ಇವತ್ತು ದಟ್ ಈಸ್ ಆಲ್ಮೋಸ್ಟ್ ಝೀರೋ. ಆದರೆ ನಾನು ನೋಡಿದ್ದೀನಿ 25 ವರ್ಷ ಹಿಂದೆ, 30 ವರ್ಷ ಹಿಂದೆ ಏನು ಒಂದು ಅದನ್ನ ಹೇಳಿದ್ರಲ್ಲ, ಒಂದು ಗಾಡಿ ಒಂದು ಯಾವುದೋ ಹೊಸ ಕಾರ್ ತಗೊಂಡು ಅಂತ ಹೇಳಿದ್ರೆ ನಿಮಗೆ ಥ್ರೆಟ್ ಇತ್ತು. ಆ ಥ್ರೆಟ್ ಎಲ್ಲಿವರೆಗೆ ಇತ್ತು ಅಂತ ಹೇಳಿದ್ರೆ, ಮಕ್ಕಳು ಶಾಲೆಗೆ ಹೋಗೋಕೆ ಬಿಡಲ್ಲ, ಓದೋರು ವಾಪಸ್ ಬರೋಕ್ಕೆ ಬಿಡಲ್ಲ. ನೀವು ನಾಳೆ ಬೆಳಗ್ಗೆ ನೀವು ನಿನ್ನ ಅಂಗಡಿ ಬಾಗಿಲು ಯಾಕೆ ತೆಗಿತೀಯ ನಾನು ನೋಡ್ತೀನಿ, ಅದೆಲ್ಲ ತುಂಬ 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 ರೀತಿಯ ಥ್ರೆಟ್ ಇತ್ತು. ಸೊ ಟುಡೇ ಆಲ್ಮೋಸ್ಟ್ ಅಂಥದ್ದು. ಈಗ ನೀವು ಬ್ಯಾಂಗ್ಳೂರು ಓಡಾಡಿದ್ರಿ, ಈಗ ನಿನ್ನೆಯಿಂದ ಬಂದು ಆಗಾಗ ಬರ್ತಾ ಇರ್ತೀರಾ ಅಂತ ಕೂಡ ಕಾಣಿಸುತ್ತೆ. ನೀವು ಆ ಡಿಫ್ರೆನ್ಸ್ ಹೇಗೆ ನೋಡ್ತೀರಾ ಬೆಂಗಳೂರು ಜೊತೆಗೆ ಬಾಂಬೆ ಅಥವಾ ಮುಂಬೈ ಅಂತ ಬಂದಾಗ? ಮೊದಲಿಗೆ ಟ್ರಾಫಿಕ್ ವಿಚಾರವಾಗಿ ಏನಾದ್ರು ಡಿಫ್ರೆನ್ಸ್ ಇದೆಯಾ, ಅಥವಾ ಬೆಂಗಳೂರೆಲ್ಲ ಭಾಳ ಟ್ರಾಫಿಕ್ ಅಂತ ಈ ಹೊರಗಡೆಯಿಂದ ಬಂದಂಥ ಮಂದಿ ಹೇಳ್ತಾರಲ್ಲ, ಹೌದಾ? ಕಂಪ್ಯಾರಿಟಿವ್ಲಿ ನೀವೇನು ಹೇಳ್ತೀರಾ?
ಬೆಂಗಳೂರಲ್ಲಿ ಭಾಳ ಟ್ರಾಫಿಕ್ ಅಂತ ಹೇಳ್ತಾರಲ್ಲ ಅವ್ರನ್ನ ಒಂದ್ಸರಿ ಬಾಂಬೆ ಕಳಿಸಿ ಆಮೇಲೆ ಅದನ್ನೆಲ್ಲ ಹೇಳೋದೇ ನಿಲ್ಲಿಸ್ಬಿಡ್ತಾರೆ. ಸೊ ಟ್ರಾಫಿಕ್ ವೈಸ್ ಬೋತ್ ದ ಸಿಟೀಸ್ ಆರ್ ಸಫರಿಂಗ್ ಈಕ್ವಲಿ ಬೋತ್. ಯಾಕೆಂದರೆ ಸರ್ ಅಕಾರ್ಡಿಂಗ್ ಟು ಮೀ ಬೋತ್ ದ ಸಿಟೀಸ್ ಆರ್ ಗೆಟಿಂಗ್ ಟ್ರಾನ್ಸ್ಫಾರ್ಮ್ಡ್ ಟುಡೇ. ಕರೆಕ್ಟ್. ನಾಳೆ ನೋಡಿ ಏನಾಗಿತ್ತು ನಮ್ಮಲ್ಲಿ ನೋಡಿ, ಒಂದು 100 ವರ್ಷ ಹಿಂದೆ ಆಗಲಿ 50 ವರ್ಷ ಹಿಂದೆ ಆಗಲಿ 20 ವರ್ಷ ಒಂದು ರೋಡ್ ಇತ್ತು. ಆ ರೋಡ್ ಪಕ್ಕದಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗಿಬಿಟ್ಟಿದೆ. ಆ ಬಿಲ್ಡಿಂಗ್ ಇದಕ್ಕೆ ನನಗೆ ಆವಾಗ ಟ್ರಾಫಿಕ್ಕು ಎಷ್ಟು ಇತ್ತು ಅದರ 500% ಇವಾಗ ಜಾಸ್ತಿ ಆಗಿದೆ. ಆದರೆ ರೋಡ್ ಅದೇ ಇದೆ. ಯಾಕಂದರೆ ಅದು ಅಲ್ಲಿ ಡೆವಲಪ್ ಮಾಡುವ ಏನು ಸ್ಕೋಪೇ ಇಲ್ಲ. ಯಾಕಂದರೆ ಅಲ್ಲಿ ಪಕ್ಕದಲ್ಲಿ ಬಿಲ್ಡಿಂಗ್ ಇದೆ. ಹಾಗಾಗಿ ಅದು ಡೆವಲಪ್ ಯಾಕೆ ಮಾಡಬೇಕು? ಅದರ ಇಲ್ಲ ಅಂಡರ್ಗ್ರೌಂಡ್ ಹೋಗಬೇಕು, ಇಲ್ಲ ಓವರ್ಗ್ರೌಂಡ್ ಹೋಗಬೇಕು. ಆ ಓವರ್ಗ್ರೌಂಡ್ ಅಂಡರ್ಗ್ರೌಂಡ್ ಕೆಲಸ ಮಾಡಬೇಕಾದ್ರೆ ಅಷ್ಟೇ ಜಾಗದಲ್ಲಿ ಅದೇ ಟ್ರಾಫಿಕ್ ಬಂದಲ್ಲಿ ಕೆಲಸ ಮಾಡಬೇಕು. ಸೊ ಆಲ್ ದೀಸ್ ಆರ್ ಕಾಸಿಂಗ್ ದಿ ಟ್ರಾಫಿಕ್. ನಾನೀಗ ಬೆಂಗಳೂರಲ್ಲಿ ಅಷ್ಟು ಡೀಪ್ ಸ್ಟಡಿ ನನ್ನ ಹತ್ರ ಇಲ್ಲ, ನಾನು ಬಾಂಬೆದು ಹೇಳ್ತೀನಿ. ಬಾಂಬೆನಲ್ಲಿ ಇವತ್ತು ನೋಡಿ ನಮ್ಮ ಹತ್ರ ಕೋಸ್ಟಲ್ ರೋಡ್ ಆಗ್ತಾಯಿದೆ, ಆ ಕಡೆಯಿಂದ ಫ್ರೀ ವೇಸ್ ಆಗ್ತಾಯಿದೆ, ಬ್ರಿಡ್ಜಸ್ ಆಗ್ತಾಯಿದೆ. ಮುಂಚೆಲ್ಲ ರೈಲ್ವೆ ಕ್ರಾಸಿಂಗ್ ಇದ್ದರೆ ಸಿಗ್ನಲಲ್ಲಿ ನಿಂತ್ಕೊಂಡು ರೈಲ್ವೆ ಟ್ರೈನ್ ಹೋದ್ಮೇಲೆ ಕ್ರಾಸ್ ಮಾಡಿ ಹೋಗಬೇಕಿತ್ತು. ಈಗ ಅದಕ್ಕಿಂತ ಫ್ಲೈಓವರ್ ಮಾಡ್ತಾ ಇದ್ದಾರೆ, ಕ್ರಾಸ್ ರೋಡ್ಸ್ ಆಗ್ತಾಯಿದೆ. ಸೊ ಇದೆಲ್ಲ ಒಂದೇ. ಅದು ಏನು ಮಾಡೋದು, ಒಂದೊಂದೇ ಮಾಡೋಕ್ಕೆ ಚಾನ್ಸ್ ಇಲ್ಲ, ಇನ್ನೊಂದು 50 ವರ್ಷ ಹೋಗುತ್ತೆ. ಅದಕ್ಕೆಲ್ಲ ಅಟ್ ಎ ಟೈಮ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಎವ್ರಿವೇರ್ ದೇರ್ ಇಸ್ ಅ ಆ್ಯಕ್ಟಿವಿಟಿ ಹ್ಯಾಪನಿಂಗ್, ಎವ್ರಿವೇರ್ ಕನ್ಸ್ಟ್ರಕ್ಷನ್ಸ್ ಹ್ಯಾಪನಿಂಗ್, ಎವ್ರಿವೇರ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಕ್ಟಿವಿಟೀಸ್ ಹ್ಯಾಪನಿಂಗ್. ಸೊ ಹಾಗಾಗಿ ಟ್ರಾಫಿಕ್ ತುಂಬ ಜಾಸ್ತಿ ಇದೆ. ನಾವು ನೋಡಿ, ನನಗೆ ಒಂದು 4 ವರ್ಷ ಮುಂದೆ ಕೋಸ್ಟಲ್ ರೋಡ್ ನೋಡಿದಾಗ ತುಂಬ ನಮಗೆ ಇದಾಗ್ತಿದ್ದು, ಯಾಕೆ ಸಾಧ್ಯ ಅಂತ. ಈಗ ಆ ಕೋಸ್ಟಲ್ ರೋಡ್ನಲ್ಲಿ ಮುಂಚೆ 1 ಗಂಟೆಯಲ್ಲಿ ತಾಗ್ತಿತ್ತು, ಇವತ್ತು 15 ನಿಮಿಷ 16 ನಿಮಿಷದಲ್ಲಿ ನಾವು ಹೋಗ್ಬಿಡ್ತೀವಿ. ಸೊ ಅಷ್ಟು ಒಳ್ಳೆ ಇನ್ನೂ ಅದನ್ನು ಒಳ್ಳೆ ರೀತಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ನಾವೀಗ ಸಿಟಿ ಬಿಟ್ಟು ಇನ್ ಆ್ಯಂಡ್ ಅರೌಂಡ್ ಸಿಟಿ ಟಚ್ ಮಾಡ್ತಾ ಇದ್ದಾರೆ. ಸೊ ಆಮೇಲೆ ಮೆಟ್ರೋ ಟ್ರೈನ್ಸ್ ಬಂದಿದೆ, ಮೆಟ್ರೋ ಕನೆಕ್ಟಿವಿಟಿ ಜಾಸ್ತಿ ಆಗ್ತಾ ಇದೆ. ಏರ್ಪೋರ್ಟ್ ಇಲ್ಲಿದ್ದನ್ನು ಇನ್ನೊಂದು ಏರ್ಪೋರ್ಟ್ ನ್ಯೂ ಬಾಂಬೆನಲ್ಲಿ ಮಾಡಿದ್ದಾರೆ. ಯಾಕೆಂದರೆ ಅವರಿಗೆ ಅದರ್ವೈಸ್ ಅವರೆಲ್ಲ ಇಲ್ಲಿ ಬರ್ತಾಯಿದ್ರು, ಈಗ ಅವ್ರಿಗೆ ಇಲ್ಲಿ ಬರಬೇಕು ಅಂತಿಲ್ಲ. ಸೊ ಇಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ಈ ಟ್ರಾಫಿಕ್ ತುಂಬ ನಾವು ಮಾತಾಡ್ತಿದ್ದೀವಿ. ಐ ಆಮ್ ಶ್ಯೂರ್ ಇನ್ನೊಂದು 3-4 ವರ್ಷದಲ್ಲಿ ಇದು ತುಂಬ ಈಸ್ ಔಟ್ ಆಗೋ. ನನ್ನ ಅದೇ ಕೇಳಕೊಟ್ಟೆ, ಅಂದರೆ ನೆಕ್ಸ್ಟ್ 5 ಇಯರ್ಸಲ್ಲಿ ಮುಂಬೈ ಎಲ್ಲಿರುತ್ತೆ ಅಂತ. ಯಾಕಂದರೆ ಈಗ ನಾವೊಂದು ಡೇಟಾ ತೆಗೆದುಕೊಂಡ್ರೆ ಬಹುಶಃ ಭಾರತದಲ್ಲಿ ಆಗ್ತಾ ಇರುವಂಥ ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅತಿ ಹೆಚ್ಚಾಗಿ ಆಗ್ತಾ ಇರುವಂಥದ್ದು ಮಹಾರಾಷ್ಟ್ರ ಮುಂಬೈಯಲ್ಲಿ. ಅದು ಬಿಕಾಸ್ ಆಫ್ ನಿತಿನ್ ಗಡ್ಕರಿನೋ ಅಥವಾ ಗೌರ್ಮೆಂಟ್ ಅವ್ರದ್ದೇ ಇರುವಂಥ ಕಾರಣಕ್ಕೇನೋ ಅಥವಾ ಅವ್ರ ವಿಷನ್ ಹೋಗುತ್ತಿಲ್ಲ. ನೆಕ್ಸ್ಟ್ 5 ಇಯರ್ಸ್ ಬಾಂಬೆ ಹೇಗಿರುತ್ತೆ ಅಂತ? ನೆಕ್ಸ್ಟ್ 5 ಇಯರ್ಸ್ ಬಾಂಬೆ ವಿಲ್ ಬಿ ದ ಮೋಸ್ಟ್ ಟ್ರಾನ್ಸ್ಫಾರ್ಮ್ಡ್ ಸಿಟಿ. ಯಾಕೆಂದರೆ ಈಗಿನ ಗೌರ್ಮೆಂಟು, ಮುಂಚೆ ಗೌರ್ಮೆಂಟ್ ಇದ್ದವರು ಅವ್ರು ಎಲ್ಲರದೊಂದು ಸ್ವಪ್ನ ಇದೆ, ಬಾಂಬೆನ ಸಿಂಗಾಪುರ್ ಮಾಡಬೇಕು ಅಂತ. ಸೊ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇವಾಗ ನೋಡಿ ನಮ್ಮಲ್ಲ ಸರ್, ನಾವೆಲ್ಲ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಕಿ ಅಂಡರ್ಗ್ರೌಂಡ್ನಲ್ಲಿ ಮೆಟ್ರೋ ಟ್ರೈನ್ ಹೋಗುತ್ತೆ, ಆ ಅಂಡರ್ಗ್ರೌಂಡ್ನೆಲ್ಲ ಕಾರ್ ಹೋಗುತ್ತೆ ಅಂತ ನಾವು ಯಾವಾಗಲೂ ಕಲ್ಪನೆಯೂ ಮಾಡಲಿಲ್ಲ. ಇವತ್ತಾಗ ಆಗ್ಬಿಟ್ಟಿದೆ, ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ. ಸೊ ಅದೇ ರೀತಿಯಲ್ಲಿ ಬಾಕಿ ಎಲ್ಲ ಕೋಸ್ಟಲ್ ರೋಡ್ಸ್ ಆಗಲಿ, ಫ್ರೀ ವೇ ಆಗಲಿ, ಬಾಕಿ ಇದು ಕನೆಕ್ಷನ್ಸ್ ಆಗಲಿ, ಮೆಟ್ರೋ ಸ್ಟೇಷನ್ಸ್ ಆಗಲಿ ಎಲ್ಲ ಬರೋದ್ರಿಂದ ನೆಕ್ಸ್ಟ್ 5 ಇಯರ್ಸಲ್ಲಿ ಟ್ರಾಫಿಕ್ ಸಮಸ್ಯೆನೂ ಇರಲಿಕ್ಕಿಲ್ಲ, ತುಂಬ ಈಸಿಯೂ ಆಗೋಗ್ಬಿಡುತ್ತೆ. ಟ್ರಾನ್ಸ್ಪೋರ್ಟೇಷನ್ ತುಂಬ ಆಗುತ್ತೆ, ವೆಲ್ ಟ್ರಾನ್ಸ್ಫಾರ್ಮ್ಡ್ ಸಿಟಿ ಆಗುತ್ತೆ. ಬಾಂಬೆ ವಿಲ್ ಬಿ ದಿ ಇಂಡಿಯಾಸ್ ಒನ್ ಆಫ್ ದ ಬೆಸ್ಟ್ ಸಿಟಿ. ಪ್ರೊಬಬ್ಲಿ ನಾವು ಅದನ್ನು ನಮ್ಮ ಇವಾಗ ಇಂಡಿಯಾದಾಗ ಏರ್ಪೋರ್ಟ್ಸ್ ನೋಡಿ, ವಿ ಆರ್ ಕಂಪೇರೇಬಲ್ ವಿತ್ ದಿ ವರ್ಲ್ಡ್ಸ್ ಬೆಸ್ಟ್ ಏರ್ಪೋರ್ಟ್ಸ್. ಯಾಕೆಂದರೆ ಅಲ್ಲೊಂದು ಯಾಕೆಂದರೆ ಅದನ್ನು ಯಾಕೆ ಮಾಡಿದರು, ಇದ್ದ ಏರ್ಪೋರ್ಟ್ನ ನಾವು ಡೆವಲಪ್ ಮಾಡಲಿಕ್ಕೆ ಹೋಗಲಿಲ್ಲ. ತುಂಬ ದೂರ ಆದರೂ ಪರವಾಗಿಲ್ಲ ಅಂತ ದೂರಕ್ಕೆ ಹೋಗಿ ಓಪನ್ ಜಾಗ ತಗೊಂಡು ಅಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯವೋ, ಬೆಸ್ಟ್ ಮಾಡಲಿಕ್ಕೆ ಏನು ಸಾಧ್ಯ ಅದನ್ನೆಲ್ಲ ಮಾಡಿದ್ದೀವಿ ನಾವು. ಅದೇ ರೀತಿ ಇದನ್ನು ಆಗ್ತಾಯಿದೆ. ಸೊ ಈ ಇಲ್ಲಕ್ಕೆ ಒಂದು ಒಳ್ಳೊಳ್ಳೆ ಟ್ರಾನ್ಸ್ಫಾರ್ಮೇಷನ್ ಎಲ್ಲ ಆಗ್ತಾಯಿದೆ. ಆಮೇಲೆ ಅಡ್ಜಾರ್ನಿಂಗ್ ಸಿಟಿ ಮಾಡ್ತಾ ಇದ್ದೀವಿ, ನ್ಯೂ ಸಿಟಿ ಡೆವಲಪ್ ಮಾಡ್ತಾ ಇದ್ದೀವಿ, ಅದು ವೆಲ್ ಪ್ಲ್ಯಾನ್ಡ್ ಸಿಟಿಯಾಗಿ ಮಾಡ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಪ್ಲ್ಯಾನ್ ಮಾಡಲಿಕ್ಕೆ ಬಿಲ್ಡಿಂಗ್ ಆಲ್ರೆಡಿ ಇದೆ, ಅದೆಷ್ಟೋ ತೊಂದರೆಗಳಿಲ್ಲಿದೆ. ಸೊ ಹಾಗಾಗಿ ಒಂದು ಲೆವೆಲ್ಗಿಂತ ಜಾಸ್ತಿ ನಿಮಗೆ ಟ್ರಾನ್ಸ್ಫಾರ್ಮ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ದಟ್ಟು ಈವನ್ ನೀವು ಹೊಸ ಸಿಟಿಗೆ ಹೋದರೆ ಇಟ್ ಇಸ್ ಅ ಓಪನ್ ಪ್ಲೇಸ್. ಫಾರ್ ಎಕ್ಸಾಂಪಲ್ ಲೈಕ್ ಈಗ ನೋಡಿ, ಮುಂಬೈ ಸಿಟಿ ಒಳಗಡೆ ಧಾರಾವಿನ ಒಂದು ಅಪಾರ್ಟ್ಮೆಂಟ್ಸ್ ಇದೆ, ನೀವು ಹೆಸರು ಕೇಳಿರ್ಬೋದು. ಆ ಧಾರಾವಿ ಈಗ ಟ್ರಾನ್ಸ್ಫಾರ್ಮ್ ಆದರೆ ದಟ್ ವಿಲ್ ಲುಕ್ ಮೋರ್ ಬೆಟರ್ ದೆನ್ ಸಿಂಗಾಪುರ್. ಓಕೆ, ಪ್ಲಾನಿಂಗ್ಸ್ ಆ ಥರ ಇದೆ. ಸೊ ಇಟ್ ಈಸ್ ಗೋಯಿಂಗ್ ಟು ಟೇಕ್ ಟೈಮ್. ಸೊ ಗೌರ್ಮೆಂಟ್ ಈಸ್ ಡೂಯಿಂಗ್ ಎ ಗ್ರೇಟ್ ಜಾಬ್. ಓಕೆ, ಇನ್ನೊಂದು ವಿಚಾರ ಅಂದರೆ ಕಾಸ್ಟ್ ಆಫ್ ಲಿವಿಂಗ್ ಬಗ್ಗೆ. ಸೊ ಬ್ಯಾಂಗ್ಳೂರಲ್ಲೇ ನಾವೀಗ ಒಂದು ಅಪಾರ್ಟ್ಮೆಂಟ್ ಕೊಂಡೋರು ಅಥವಾ ಒಂದು ಬಾಡಿಗೆ ಒಳ್ಳೆ ಮನೇಲಿ ಇರ್ತೀನಿ ಅಂತ ಅಂದರೆ, ಒಂದು ಫ್ಯಾಮಿಲಿ ಮಾಡ್ಕೊಳ್ತೀನಿ ಅಂತಂದರೆ ನಮಗಿದೇ ಈಗ ತೀರಾ ಹೆಚ್ಚು ಅನಿಸ್ತಾ ಇದೆ. 10,000 to 15,000 ರೂಪಾಯಿ ಒಂದು 1 BHK ಮನೆ ಅಲ್ಲಿಂದ ಶುರುವಾಗ್ತಾ ಇದೆ ಸ್ಟಾರ್ಟಿಂಗ್ ಅಂತ ಹೇಳ್ಕೊಂಬಿಟ್ಟು. ಇನ್ನು ಒಳ್ಳೆ ಮನೆ ಬೇಕು ಅಂದರೆ 35,000, 40,000, 50,000, ಲಕ್ಷ ದಾಟಿ ಹೋಗ್ತಾ ಇದೆ ಬಾಡಿಗೆಗೆ. ಬಟ್ ಮುಂಬೈಯಲ್ಲಿ ಇದಕ್ಕಿಂತ 3 ಪಟ್ಟು 4 ಪಟ್ಟು ಹೆಚ್ಚು ಅಂತಾರಲ್ಲ, ಹೇಗಿದೆ ಸರ್ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್, ಎಸ್ಪೆಷಲಿ ಈ ವಸತಿಗೆ ಸಂಬಂಧಪಟ್ಟ ಹಾಗೆ? ಸರ್, ಕಾಸ್ಟ್ ಆಫ್ ಲಿವಿಂಗ್ ಬ್ಯಾಂಗ್ಳೂರ್ ಈಸ್ ಮಚ್ ಚೀಪರ್ ಕಂಪೇರ್ಡ್ ಟು ಬಾಂಬೆ. ನೀವು 3 ಪಟ್ಟು 4 ಪಟ್ಟಲ್ಲ, ಕೆಲವದಲ್ಲಿ 10 ಪಟ್ಟು ಇದೆ. ಇವತ್ತು ಎವ್ರೇಜ್ ಅಂದರೆ ಬಾಂಬೆಗಿಂತ 40 ಕಿಲೋಮೀಟ್ರ್ 50 ಕಿಲೋಮೀಟ್ರ್ ದೂರ ಹೋಗಿ ಸಹ 10,000 ರೂಪಾಯಿ
ಪರ್ ಸ್ಕ್ವೇರ್ ಫೀಟ್ಗಿಂತ ಕಡಿಮೆ ನಿಮಗೆ ಫ್ಲ್ಯಾಟ್ ಸಿಗಲ್ಲ. 40-50 ಕಿಲೋಮೀಟರ್ ದೂರ ಹೋದ್ರು 10,000 ರೂಪಾಯಿ ಮಿನಿಮಮ್ ಹೇಳಿದೆ. ಅದು ಒಂದು ಫ್ಲ್ಯಾಟಿಗೆ ನೀವು ಹೇಳ್ತೀರಾ? ಫ್ಲ್ಯಾಟಿಗೆ ಹೇಳಿದೆ. ಅದು 10,000 ಇದೆ, 20 ಇದೆ, 30 ಇದೆ, 40 ಇದೆ. ಅಲ್ಲಿ ನಿಮಗೆ ಕಮರ್ಷಿಯಲ್ ಒಂದು ಅಂಗಡಿ ಬೇಕು ಅಂದರೆ ಅದೇ ಏರಿಯಾದಲ್ಲಿ 70,000 80,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಂತ ಹೇಳ್ತಾರೆ. ಸೊ ಟುಡೇ ಕಮರ್ಷಿಯಲ್ ಪ್ಲೇಸ್ ಇಸ್ ನಾನ್ ವಯಬಲ್. ಓಕೆ, ವಯಬಲ್ ಯಾಕಂದ್ರೆ ಅಷ್ಟೆಲ್ಲ ದುಡ್ಡು ಹಾಕಿ ಬಿಸ್ನೆಸ್ ಬರಬೇಕಲ್ಲ. ಕರೆಕ್ಟ್. ಬಿಸ್ನೆಸ್ ಬಂದರೆ ಅದರಲ್ಲಿ ಮಾರ್ಜಿನ್ ಇಲ್ಲ, ಯಾಕೆಂದರೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ, ಮಾರ್ಜಿನ್ಸ್ ಬಿಸ್ನೆಸ್ಸಲ್ಲಿ ಕಡಿಮೆ ಆಗಿದೆ, ಇಲ್ಲಿ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಇಷ್ಟು ಜಾಸ್ತಿ ಆಗಿದೆ. ಸೊ ಹಾಗಾಗಿ ಕಾಸ್ಟ್ ಆಫ್ ಲಿವಿಂಗ್ ಈಸ್ ವೆರಿ ಹೈ. ಇನ್ ದಿ ಪ್ರೊಸೆಸ್ ಈ ಯಂಗರ್ ಜನ್ರೇಷನ್ ಆರ್ ಸೇವ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅವ್ರ ಹತ್ರ. ಕರೆಕ್ಟ್. ನಾನು ಅದೇ ಕೆಲಸ ನನ್ನ ಮಗನಿಗೆ ಹೇಳ್ತೀನಿ. ಅವನ ಏಜ್ದಲ್ಲಿ ನಾನು 0ದಿಂದ ಅಲ್ಲಿ ಓದವನು, ನೈಟ್ ಕಾಲೇಜಿಗೆ ಕಲಿತು 100 ರೂಪಾಯಿ 200 ರೂಪಾಯಿ ಸ್ಯಾಲ್ರಿ ತಗೊಂಡು ಅಟ್ ಮೈ ಏಜ್ 35 ನನ್ನದು ಅನ್ನೋದು ಒಂದು ಮನೆ ಇತ್ತು ನನ್ನ ಹತ್ರ. ನನ್ನ ಮಗನಿಗೆ ಎಲ್ಲ ಸಿಕ್ಕಿದೆ, ಅವನು 2 ಲಕ್ಷ ಮೇಲೆ ಇನ್ಕಮ್ ಇದೆ, ಅದೊಂದು ಮನೆ ತಗೊಳ್ಳಿಕ್ಕೆ ಆಗಲಿಲ್ಲ ಅವನು ಇದುವರೆಗೂ. ಆಗ್ತಾ ಇಲ್ಲ. ಯಾಕೆಂದರೆ ಕಾಸ್ಟ್ ಅಷ್ಟಿದೆ, ಖರ್ಚು ಅವ್ರಿಗೆ ಅಷ್ಟಿದೆ. ಲೈಫ್ ಸ್ಟೈಲ್ ಈಸ್ ಅನದರ್ ಥಿಂಗ್, ಅದರಲ್ಲೂ ಖರ್ಚಾಗ್ತಾ ಇದೆ. ಸೊ ಹಾಗಾಗಿ ಯಂಗರ್ ಜನರೇಷನ್ ಇಸ್ ಫೇಸಿಂಗ್ ದಟ್ ಇಸ್ ಒನ್ ಆಫ್ ದ ಪ್ರಾಬ್ಲಮ್ ಆಫ್ ಯಂಗರ್. ಒಂದು 2 BHK ನಾರ್ಮಲ್ ಫ್ಲಾಟ್ ತಗೊಳ್ಬೇಕು ಅಂತಂದ್ರೆ 2.5-3 ಕೋಟಿ ರೂಪಾಯಿ ಆಗುತ್ತೆ ಅಂತಾರೆ. ಆಗುತ್ತೆ, ಖಂಡಿತ. ನಾರ್ಮಲಿ ಎಷ್ಟು ಅದು ಹೇಳ್ದಲ್ಲ, 30 ಕಿಲೋಮೀಟರ್ 40 ಕಿಲೋಮೀಟರ್ ಹೋಗಿ ಸಹ ಐ ಆಮ್ ಕಂಪೇರಿಂಗ್ ಟು ಸೆಂಟ್ರಲ್ ಬಾಂಬೆ, 2.5 crore ಈಸ್ ದಿ ಅವರೇಜ್ ಪ್ರೈಸ್. ಕರೆಕ್ಟ್. ಏನು ರೀಸನ್ ಅಂದರೆ ಜನ ತುಂಬ ಬರ್ತಾ ಇದ್ದಾರೆ, ಜಾಗ ಕಮ್ಮಿ ಇದೆ. ಮೇನ್ ರೀಸನ್ ಡಿಮಾಂಡ್ ಇದೆ. ಕರೆಕ್ಟ್. ಯಾಕೆಂದರೆ ಕಾಸ್ಟ್ ಆಫ್ ಲ್ಯಾಂಡ್, ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಅಷ್ಟಿಲ್ಲ, ಇಷ್ಟು ಕಾಸ್ಟ್ ಆಗಬೇಕು ಅಂತಿಲ್ಲ. ಯಾಕಂದರೆ ಡಿಮಾಂಡ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾ ಇದ್ದಾರೆ. ದಟ್ ಈಸ್ ವೈ ದ ರಿಯಲ್ ಎಸ್ಟೇಟ್ ಇವಾಗ ಇಲ್ಲಿ ನೋಡಿ, ರಿಯಲ್ ಎಸ್ಟೇಟ್ ಕಂಪ್ನಿಯಲ್ಲಿ ಆಲ್ಮೋಸ್ಟ್ ಆಲ್ ಬೆಸ್ಟ್ ಕಂಪ್ನೀಸ್ ಲಿಸ್ಟೆಡ್ ಕಂಪ್ನೀಸ್. ವೈ ದೇ ಲಿಸ್ಟೆಡ್ ಕಂಪ್ನಿ? ಬಿಕಾಸ್ ಅವ್ರಿಗೆ ಡಿಮಾಂಡ್ ಇದೆ, ಬಿಸ್ನೆಸ್ ಬರ್ತಾ ಇದೆ, ಪ್ರಾಫಿಟಬಿಲಿಟಿ ಆಗ್ತಾ ಇದೆ, ದೇ ಕ್ಯಾನ್ ಶೋ ದ ಪ್ರಾಫಿಟ್ ಟುಡೇ. ಹಾಗಾಗಿ ಕರೆಕ್ಟ್. ಇನ್ನೊಂದು ಅಂದರೆ ಈಗ ಗೋಯಿಂಗ್ ಬ್ಯಾಕ್ ಟು ದ ನನ್ನ ಕನ್ನಡ ಮತ್ತು ಮುಂಬೈ ವಿಚಾರ. ಹೌದು, ಆಗೆಲ್ಲ ಈ ನೈಟ್ ಕಾಲೇಜಸ್ಸು, ನೈಟ್ ಸ್ಕೂಲ್ಸ್ಗಳು ಬಹಳ ಇತ್ತು. ಸೊ ಆ ಕಾರಣಕ್ಕಾಗಿ ಕನ್ನಡದವರೆಲ್ಲ ಹೋಗಲ್ಲಿ ಓದೋದಕ್ಕೆ, ಒಂದು ಡಿಗ್ರಿ ಪಡ್ಕೊಳ್ಳೋಕೆ ಅವಕಾಶ ಆಯಿತು. ನೀವು ಕೂಡ ನಿಮ್ಮ ಎಕ್ಸಾಂಪಲ್ಲೇ ಹೇಳ್ತಾ ಇದ್ರಿ. ಈಗಲೂ ಆ ಮಟ್ಟಿಗಿನ ಸಪೋರ್ಟಿವ್ ಕನ್ನಡಿಗರಿಗೆ ಸಿಗ್ತಾ ಇದೆಯಾ ಅಲ್ಲಿ? ಅದೇ ರೀತಿಯಂಥ ಇನ್ಸ್ಟಿಟ್ಯೂಷನ್ಸು, ಮತ್ತೊಂದು ಆ ಸೇವಾ ಮನೋಭಾವನೆ ಇದೆಯಾ ಮುಂಬೈಯಲ್ಲಿ ಅಂತ? ಸೇವಾ ಮನೋಭಾವನೆ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ. ಜನರು ಗಿವಿಂಗ್ ಕೆಪಾಸಿಟಿ ಇರುವಂಥ ಜನರು ಜಾಸ್ತಿ ಆಗ್ತಿದ್ದಾರೆ. ಅನ್ಫಾರ್ಚುನೇಟ್ಲಿ ನೈಟ್ ಕಾಲೇಜಸ್, ನೈಟ್ ಸ್ಕೂಲ್ಸ್ ಇವಾಗ ಇಲ್ಲ. ಯಾಕೆಂದ್ರೆ ಅದಕ್ಕೆ ಸ್ಟೂಡೆಂಟ್ ಸಿಗ್ತಾ ಇಲ್ಲ. ಯಾಕೆಂದ್ರೆ ಈ ಮೈಗ್ರೇಷನ್ ಆಗ್ತಾ ಇಲ್ಲ ಈಗ. ಆ ಟೈಮ್ನಲ್ಲಿ ಎಷ್ಟು ಜನ ಹೋಗ್ತಾ ಇದ್ರು, ಇವಾಗ ಸೌತ್ ಕರ್ನಾಟಕ ಆಗಲಿ, ಕನ್ನಡದಾಗಲಿ, ಬೆಂಗಳೂರಿನಲ್ಲಿ ಆಗಲಿ, ಕನ್ನಡಿಗರಾಗಲಿ ಈಗ ಅಷ್ಟು ಬಾಂಬೆಗೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದರೆ, ಒಂದು ಈ ಜನ್ರೇಷನ್ನವರು ಅಷ್ಟು ಅಲ್ಲಿಗೆ ಬರ್ಲಿಕ್ಕೆ ರೆಡಿ ಇಲ್ಲ, ಬಂದರೆ ಅಂಥ ಒಂದು ಕಷ್ಟಪಡ್ಲಿಕ್ಕೆ ರೆಡಿ ಇಲ್ಲ, ಅಂಥ ಒಂದು ಸ್ಟ್ರಗಲ್ ಲೈಫ್ನ ಮಾಡ್ಲಿಕ್ಕೆ ರೆಡಿ ಇಲ್ಲ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಇಲ್ಲಿಗೆ ಅಲ್ಲಿ ಅಷ್ಟೆಲ್ಲ ಮಾಡಿ ಅಲ್ಲಿ ಏನು ಸಿಗುತ್ತೋ ಅದಕ್ಕಿಂತ ಜಾಸ್ತಿ ಇಲ್ಲಿಯೇ ಸಿಗ್ತಾ ಇದೆ. ನೀವು ಗೌರ್ಮೆಂಟ್ನವರು ಎಷ್ಟೆಲ್ಲ ಕೊಡ್ತಾ ಇದ್ದೀರಿ ಅವರಿಗೆ, ಎಜುಕೇಷನ್ ಫ್ರೀ ಮಾಡಿದ್ದೀರಾ, ಅಕ್ಕಿ ಫ್ರೀ ಮಾಡಿದ್ದೀರಾ, ಈ ಬಾಕಿ ಎಲ್ಲ ಫ್ರೀ ಮಾಡಿದ್ದೀರಾ, ಎಲ್ಲೆಲ್ಲಿ ಸಿಗಬೇಕಾದ್ರೆ ಅಲ್ಲಿಗೆ ಅವ್ರಿಗೆ ಯಾಕೆ ಬರಬೇಕು? ಹಾಗಾಗಿ ಜನರು ಬರ್ತಾ ಇಲ್ಲ. ದಟ್ ಈಸ್ ಅನದರ್ ರೀಸನ್ ವಿ ಆರ್ ಫೇಸಿಂಗ್ ಎ ಲೇಬರ್ ಪ್ರಾಬ್ಲಮ್ ದೇ. ಅದಕ್ಕೆ ದೇವ್ಬಿಟ್ಟು. ಸೊ ಹಾಗಾಗಿ ಅಲ್ಲಿ ಬರ್ತಾ ಇಲ್ಲ. ಆದರೆ ಈಗ ಹಾಗಾಗಿ ನೈಟ್ ಸ್ಕೂಲಿಗೆ ಡಿಮಾಂಡ್ ಇಲ್ಲ. ಸೊ ಆ ಡಿಮಾಂಡ್ ಇಲ್ಲ ಅಂತ ಹೇಳಿದ್ರು ಡೇ ಸ್ಕೂಲ್ ಕಾಲೇಜಸಲ್ಲಿ ಇಲ್ಲ. ಅದು ನೈಟ್ ಸ್ಕೂಲಿಂದ ಸ್ಟಾರ್ಟ್. ಇವಾಗ ನಾನು ನಮ್ಮ ಬಣ್ಣ ಸಂಘದ ಬಗ್ಗೆ ಮಾತಾಡಬೇಕಾದ್ರೆ, ಆ ನೈಟ್ ಸ್ಕೂಲ್ ನಡೆಸ್ತವ್ರು ನಾವು, ನಮ್ಮ ಬಣ್ಣ ಸಂಘ. ಇವತ್ತು ಇಂಚೆಗೆ ಮೊನ್ನೆ 2 ದಿನ ಮುಂಚೆ 12 ತಾರೀಕಿಗೆ ಪಿಯೂಷ್ ಗೋಯಲ್ ನಮ್ಮ ಕೇಂದ್ರೀಯ ಮಂತ್ರಿ ಬಂದು ನಮ್ಮ ಬಣ್ಣ ಸಂಘ ಒಂದು ಸ್ಕೂಲ್ ಇನಾಗ್ರೇಷನ್ ಮಾಡಿದರು. ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಇನ್ ಬಾಂಬೆ. ಫಸ್ಟ್ ಗ್ರೀನ್ ಪ್ಲಾಟಿನಮ್ ಬಿಲ್ಡಿಂಗ್ ಸ್ಕೂಲ್ ಇನ್ ಮಹಾರಾಷ್ಟ್ರ. ಅಂಥ ಒಂದು ಸ್ಕೂಲ್ ನಾವು ಕಟ್ಟಿದ್ದೀವಿ. ಆಲ್ಮೋಸ್ಟ್ 140 ಕೋಟಿ ಪ್ಲಸ್ ಅದಕ್ಕೆ ಖರ್ಚು ಮಾಡಿದ್ದೀವಿ. ಸೊ ಎಜುಕೇಷನು ಅದೇ ಇದೆ, ಸಿಸ್ಟಮ್ಸು ಅದೇ ಥರ ಇದೆ, ಒನ್ ಆಫ್ ದ ಬೆಸ್ಟ್ ಇದೆ. ಇಂಟರ್ನ್ಯಾಷನಲ್ ಕರಿಕ್ಯುಲಮ್ ಇಟ್ಕೊಂಡಿದ್ದೀವಿ. ಸೊ ವಿ ವಾಂಟ್ ಟು, ದೇರ್ ಆರ್ 2 ಥಿಂಗ್. ಅದರ ಇಂಟೆನ್ಷನಲ್ 2 ಇದೆ. ಒಂದು, ವಿ ವಾಂಟ್ ಟು ಬಿಲ್ಡ್ ಎ ಬೆಸ್ಟ್ ನೇಷನ್. ವಿ ವಾಂಟ್ ಟು ಸ್ಟಡಿ ದ ಚೈಲ್ಡ್, ಗಿವ್ ದ ಚೈಲ್ಡ್ such an education, he becomes the best human beings tomorrow. Thirdly, we want to contribute something to Maharashtra. ಸೊ ಎಲ್ಲ ಮನೋಭಾವನೆ ಇಟ್ಕೊಂಡು ಮಾಡಿದ್ದೀವಿ. ಅದರಲ್ಲಿ ಆಮೇಲೆ ಇದರಲ್ಲಿ ಏನು ರೆವಿನ್ಯೂ ಜನ್ರೇಷನ್ ಆಗುತ್ತೋ ಈ ಸ್ಕೂಲಿಂದ, ವಿ ವಾಂಟ್ ಟು ಹೆಲ್ಪ್ ಎವ್ರಿ ಸಿಂಗಲ್ ಬಂಟ್ ಆಲ್ ಓವರ್ ಮಹಾರಾಷ್ಟ್ರ, ವೆರೆವರ್ ಇಟ್ ಈಸ್ ಪಾಸಿಬಲ್. ಅವನಿಗೆ ಎಜುಕೇಷನ್ ದುಡ್ಡು ಬೇಕಂದರೆ ಈ ಸ್ಕೂಲಿಂದ ಬಂದ ದುಡ್ಡನ್ನು ಅವರು ಡಿಸ್ಟ್ರಿಬ್ಯೂಟ್ ಮಾಡುವಂಥ ಒಂದು ಭಾವನೆಯಿಂದ ಅದನ್ನು ಮಾಡಿದ್ದೀವಿ. ಈ ಠಾಕ್ರೆ ಯುಗಾಂತಿ ಆದಂಥ ನಂತರದಲ್ಲಿ
ಈಗ ಹೇಗೆ ಈ ಮರಾಠಿ ಹೋರಾಟ, ಯಾಕಂದರೆ ಅವ್ರಿಗೆ ನಮಗೆ ಕನ್ನಡ ಅನ್ನೋಂಥದ್ದು ಅವ್ರಿಗೊಂದು ಇನ್ಸೆಕ್ಯೂರಿಟಿ ಇತ್ತು ಏನೋ ಗೊತ್ತಿಲ್ಲ, ಈಗ ಅದಕ್ಕಿಂತ ಜಾಸ್ತಿ ಅಲ್ಲಿ ಹಿಂದಿ ಭಾಷಿಕರೇ ಹೆಚ್ಚಿದ್ದಾರೆ ಅಥವಾ ಹಿಂದಿಲೇ ಸಂವಹನ ಆಗುವಂಥದ್ದು ಅಂತ. ಈಗ ಈ ಮರಾಠಿ ಅಸ್ಮಿತೆ, ಮರಾಠಿ ಫೈಟ್ ಇದೆಲ್ಲ ಹೇಗಿದೆ ಸರ್? ಯಾಕಂದ್ರೆ ಅದು ಒಡೆದು ಚೂರಾಗಿ ಠಾಕ್ರೆ ಬಣ, ಉದ್ಧವ್ ಬಣ ಈ ಥರದ್ದು ಏನೇನೋ ಆಗೋಗಿದೆ ಅಲ್ಲಿ, ಶಿಂದೆ ಬಣ ಅಂದ್ಕೊಂಡು. ಈಗ ಹೇಗಿದೆ ಮರಾಠಿ ವಿಚಾರ? ಪೊಲಿಟಿಕ್ಸ್ನಲ್ಲಿ ತುಂಬ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ನನಗೆ, ಆ ವಿಷಯ ಎಲ್ಲ ಜಾಸ್ತಿ ಗೊತ್ತೂ ಇಲ್ಲ. ಆದರೆ ಏನಿದೆ ಅಂತ ಹೇಳಿದ್ರೆ ಇಂಟರ್ನಲ್ಲಿ ಎಲ್ಲ ಪಾಲಿಟಿಕ್ಸ್ ಈಗ ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆಯಿಂದ. ಈ ಕಡೆ ಜನ ಆ ಕಡೆ ಹೋಗ್ತಾರೆ, ಆ ಕಡೆ ಜನ ಈ ಕಡೆ ಹೋಗ್ತಾರೆ, ಕೆಲವು ಸಲ ಕೆಲವು ವಿಲ್ಲಿಂಗ್ಲಿ ಹೋಗ್ತಾರೆ, ಕೆಲವು ಜನ ಫೋರ್ಸಿಬ್ಲಿ ಹೋಗಬೇಕಾಗುತ್ತೆ. ಆ ಎಲ್ಲ ಟ್ಯಾಕ್ಟಿಕ್ಸ್ನಲ್ಲಿ ಒಂದೊಂದು ಪಕ್ಷಕ್ಕೆ ಒಂದೊಂದು ಈಗ ಹೊಡ್ತಾ ಬೀಳ್ತಾ ಇದೆ. ಪಕ್ಷದವರು ಸ್ವಲ್ಪ ಅವರ ಕಂಟ್ರೋಲ್ನೆಲ್ಲ ಲೂಸ್ ಮಾಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ನಾವು ರಾಜ್ ಠಾಕ್ರೆ, ಉದ್ಧವ್ ಠಾಕ್ರೆದೆಲ್ಲ ಮುಂಚೆ ಏನು ನೋಡ್ತಾ ಇದ್ವು, ಇವಾಗ ಅಂಥ ಒಂದು ಸ್ಥಿತಿಯಲ್ಲಿ ಇಲ್ಲ. ಅವರು ತುಂಬ ಪಾರ್ಟಿ ತುಂಬ ವೀಕ್ ಆಗಿದೆ ಇವತ್ತು, ಕಂಪ್ಯಾರಿಟಿವ್ಲಿ ಆಗಿದೆ. ಸೊ ಅದರಿಂದಾಗಿ ಹೋರಾಟ ಗಲಾಟೆ ಇವು ಸ್ವಲ್ಪ ಕಮ್ಮಿ ಆಗಿದೆ ಹೇಗೆ ಈಗ? ಅವು ಅದರಿಂದ ಕಡಿಮೆ ಆಗಿದೆ ಅಂತ ಹೇಳೋದ್ರಿಲ್ಲ, ಯಾಕಂದರೆ ಅವ್ರ ತಾವು ಪವರ್ಫುಲ್ ಫೋರ್ಸ್ ಇರಲಿಲ್ಲ. ಮುಂಚೆ ಬಾಳಾ ಸಾಹೇಬ್ ಠಾಕ್ರೆ ಇದ್ದಾಗ ಒಂದು ಮಾತಿತ್ತು, ಅವ್ರು ಯಾರಾದರೂ ಒಬ್ಬನಿಗೆ ನೀನು ಈಗ ಸ್ಟ್ರೇಟ್ ಹೋಗಿ ಬಿಲ್ಡಿಂಗ್ನ 7th ಫ್ಲೋರ್ಗೆ ಹೋಗಿ ಅಲ್ಲಿಂದ ನೀನು ಜಂಪ್ ಮಾಡಬೇಕು ಅಂತ ಹೇಳಿದ್ರೆ ಅವನು ಆಗ ಹಿಂದೆ ಮುಂದೆ ಏನು ಯೋಚನೆ ಮಾಡಿದ್ರೆ ಒಂದು 5 ನಿಮಿಷದಲ್ಲಿ ನ್ಯೂಸ್ ಬರ್ತಾ ಇತ್ತು. ಅಂದರೆ ಅಂಥ ಕಮಿಟೆಡ್ ಶಿವಸೈನಿಕರು ಇದ್ದರು. ಆಗಿದ್ದರಿಂದ ಅವ್ರ ಕಾಲಿ ಒಂದು ವರ್ಡ್ ಹೇಳಿದರೆ ಸಾಕು, ಊರೆಲ್ಲ ಒಟ್ಟಾಯಿತು, ಏನು ಮಾಡ್ಲಿಕ್ಕೆ ಹೇಳ್ತು ಅದೆಲ್ಲ ಮಾಡಿ ಬರ್ತಾಯಿದ್ರು. ಆದರೆ ಇವತ್ತು ಅಂಥವ್ರು ಇಲ್ಲ, ಅವ್ರ ಪಾರ್ಟಿ ತುಂಬ ವೀಕ್ ಆಗಿದೆ. ಸೊ ದ್ಯಾಟ್ ಕುಡ್ ಬಿ ಒನ್ ಆಫ್ ದ ರೀಸನ್. ಆ್ಯಂಡ್ ಬಾಳಾ ಸಾಹೇಬ್ ಠಾಕ್ರೆ ಕನ್ನಡದವ್ರ ಜೊತೆಗೆ ಆರಂಭದಲ್ಲಿ ಸ್ವಲ್ಪ ವಿರೋಧ ಅನ್ನೋದು ಬಿಟ್ಟರೆ ಆಮೇಲೆ ತುಂಬ ಚೆನ್ನಾಗೇ ಇದ್ರು ಅಂತಲೂ ಕೇಳ್ಪಡ್ತಾ ಇದ್ವಿ. ಅವ್ರ ಅಕ್ಕಪಕ್ಕ ಇದ್ದವರಲ್ಲೂ ಕೂಡ ಈ ಕೋಸ್ಟಲ್ ಅವ್ರು ಭಾಳ ಇದ್ರು. ಸರ್ ನೋಡಿ, ನನಗೆ ಗೊತ್ತಿದ್ದೆ, ಯಾಕೆಂದರೆ ಠಾಕ್ರೆ ಫ್ಯಾಮಿಲಿಯಿಂದ ನನಗೊಂದು ಕ್ಲೋಸ್ ರಿಲೇಷನ್ಶಿಪ್ ಇದೆ. ಒಂದು 15-20 ವರ್ಷದ ನಾನು ತುಂಬ ಕ್ಲೋಸ್ ಆಗಿ ನೋಡ್ತಾ ಇದ್ದೀನಿ. ಅವರು ಯಾವಾಗಲೂ ಯಾರ ವಿರೋಧಿ ಅಲ್ಲ. He was a very nice human being, a greatest leader I ever seen. ಯಾಕೆ ನಾನು 2 ಜನ ಲೀಡರ್ನ ತುಂಬ ಇದು ಮಾಡ್ತೀನಿ. ಒಂದು ಅಟಲ್ ಬಿಹಾರಿ ವಾಜಪೇಯಿ, ಇನ್ನೊಂದು ಬಾಳಾ ಸಾಹೇಬ್ ಠಾಕ್ರೆ. ಇಂಥ ಲೀಡರ್ನ ನಾನು ನೋಡಲಿಲ್ಲ. ಸೊ ಈ ಲೀಡರ್ ಅಂದರೆ ಆವಾಗ ಅದು ಏನೋ ಒಂದು ಸಿಚುವೇಶನ್ ಬಂದು ಯಾರೋ ಒಬ್ರು ಏನಾದರೂ ಮಾಡಿದಾಗ ಅವರೇನೋ ಅಂಥ ರಿಯಾಕ್ಷನ್ ಕೊಟ್ಟಿದ್ದಾರೆ ಏನೋ, ಅದು ಬಿಟ್ಟರೆ ಇವ್ರು ಹೇಳ್ತಾರೆ ಅವರು ಈಸ್ ದ ಫಸ್ಟ್ ಒನ್ ಟು ಸೆಲ್. ಮಹಾರಾಷ್ಟ್ರ ಗ್ರೋತ್ ಆಗಬೇಕಾದ್ರೆ, ಬಾಂಬೆ ಗ್ರೋತ್ ಆಗಬೇಕು, ನನಗೆ ಎಲ್ಲರೂ ಬೇಕು. ಯಾಕೆಂದರೆ ಹೊರಗಡೆಯಿಂದ ಬಂದವರು ಏನು ಕೆಲಸ ಹೇಳಿದ್ರು ಮಾಡ್ತಾರೆ, ಇಲ್ಲಿದ್ದವರು ಆ ಕೆಲಸ ಮಾಡೋದಿಲ್ಲ. ಸೊ ಹಾಗಾದರೆ ಪ್ರತಿಯೊಂದು ಕೆಲಸ ಆಗಬೇಕಾದ್ರೆ ನನಗೆ ಎಲ್ಲರೂ ಬೇಕು. ಹಾಗಾಗಿ ನಾವು ಎಲ್ಲರೂ ಒಟ್ಟಿಗೆ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಮುಂಬೈ ಈಗ ಭಾಳ ಸೇಫ್ ಇದೆ ಕನ್ನಡದವರಿಗೆ, ಎಲ್ಲರಿಗೂ. ಮುಂಬೈಲಿ ಈಗ ಸೇಫ್ಟಿ ಏನು ಪ್ರಶ್ನೆನೇ ಇಲ್ಲ. ಇನ್ಫ್ಯಾಕ್ಟ್ ನಾವು ಹೇಳ್ತೀವಿ, ಇವತ್ತು ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಆಗಲಿ ಒಬ್ಬ ಲೇಡಿ ಒಬ್ಬರೇ ಕೆಲಸಕ್ಕೆ ಹೋಗ್ತಾಳೆ, ಕೆಲಸದಿಂದ ಬರ್ತಾಳೆ, ಟ್ರೈನಲ್ಲಿ ಓಡಾಡ್ತಾಳೆ. ಸೊ ಹಾಗಾಗಿ ಸೇಫ್ಟಿ ಇಸ್ ಅಟ್ ದ ಹೈಯೆಸ್ಟ್ ಲೆವೆಲ್. ಓಕೆ, ಸೊ ನಿಮಗೆ ಸಮಾಧಾನ ಇದೆ ಕೊನೆಯದಾಗಿ? ಅಂದರೆ ನಾನು ಚಿಕ್ಕಮಂಗ್ಳೂರಲ್ಲಿ ಒಂದು ಸಾಮಾನ್ಯ ಕುಟುಂಬದಲ್ಲಿದ್ದು ಇಲ್ಲೇ ನನ್ನ ಜೀವನ ಕಂಡುಕೊಳ್ಳೋದಕ್ಕಿಂತ ನಾನು ಮುಂಬೈ ಹೋಗಿ ನನ್ನ ಜೀವನ ಕಂಡುಕೊಂಡಿರೋದು ನನಗೆ ಸಮಾಧಾನ ಇದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್. ಸಮಾಧಾನವೂ ಇದೆ. ಐ ಆಮ್ ವೆರಿ ಹ್ಯಾಪಿ ದಟ್ ಐ ಡಿಡ್ ದಟ್. ಅದು ಮಾಡ್ತಿದ್ದಿರಲೇ ಇವತ್ತು ಈ ಪರಿಸ್ಥಿತಿಗೆ ಬರ್ತಾನೆ ಇರಲಿಲ್ಲ. ಬಿಕಾಸ್ ಆ ಸಿಟಿ ನಿಮಗೆ ನೀವು ಕೇಳಿದಷ್ಟು ಕೊಡುತ್ತೆ. Not one opportunity, not 2 opportunity, not in 1 area, not in 2 area. There are so many areas, so many opportunities available. It is only how much ever you can grab, whatever that you can grab. Correct. Okay, thank you very much, R.K. Shetty. Thank you so much for the opportunity. ವ್ಯಾಲ್ಯೂಬಲ್ ಟೈಮ್ನ ಸ್ಪೆಂಡ್ ಮಾಡಿದ್ದಕ್ಕಾಗಿ. ಜೊತೆಗೆ ಮುಂಬೈ ವಿಚಾರವಾಗಿ ಒಂದಷ್ಟು ಹಿಸ್ಟ್ರಿ ಮತ್ತೊಂದು ತಿಳ್ಕೊಳ್ಳುವಂಥ ಕುತೂಹಲ ನಮಗಿರುತ್ತಲ್ಲ, ಸೊ ಅಂಥದಕ್ಕೆ ನೀವು ಉತ್ತರಿಸಿದ್ದಕ್ಕಾಗಿ ಧನ್ಯವಾದ. ಮೈ ಪ್ಲೆಜರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಇದಾಗಿತ್ತು ಇವತ್ತಿನ TV9 ವಿಶೇಷ ಪಾಡ್ಕಾಸ್ಟ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.